ಎಲುವ ತೋಳಿನೋಳೆಳೆದು ನಿನ್ನನ್ನು ನೋಡಿದ ಕ್ಷಣ ಏನೋ ಒಂದು ರೀತಿಯ ಉತ್ಸಾಹ ನನ್ನ ಪಾಲಿಗಾದದ್ದು ನಿಜ. ಹಾಗಂತ ಅಕ್ರೂರ ನೀನು ಬಂದದ್ದು ನನಗೆ ತುಂಬಾ ಸಂತೋಷವಾಯಿತು. ಅಷ್ಟು ಮಾತ್ರವಲ್ಲ, ನೀನು ಯಾರು ಏನು ಎಂಬ ಹಾಗೆ ಎಲ್ಲವನ್ನು ಅರಿತುಕೊಂಡವನಿದ್ದೇನೆ. ಅಕ್ರೂರ, ಇಲ್ಲಿಗೆಂತಲೇ ಬಂದಿಯಾ ಅಥವಾ ಎಲ್ಲೋ ದಾರಿಯಲ್ಲಿ ಹೋಗುವಾಗ ನನ್ನ ಜಾಗ ಸಿಕ್ಕಿತು ಅಂತ ಬಂದಿಯಾ? ದೇವಾ, ಮಧುರಾ ಪಟ್ಟಣದಿಂದ ಬಂದವಂತಹ ನಾನು ಈ ನಂದಗೋಕುಲವನ್ನು ಪ್ರವೇಶ ಮಾಡಿದಾಗ ವಿಶೇಷವಾದಂತಹ ದಿವ್ಯ ಅನುಭೂತಿಯೊಂದನ್ನು ಪಡೆದೆ ಪ್ರಭು. ಶ್ರೀದೇವಿಯನ್ನೇ ಅಪ್ಪುವಂತಹ ನಿನ್ನ ದಿವ್ಯವಾದಂತಹ ತೋಡುಗಳಿಂದ ನನ್ನನ್ನು ಆಲಿಂಗಿಸಿಕೊಂಡಾಗ ನಾನು ಇದಕ್ಕೆ ತಕ್ಕವನೇ ಎನ್ನುವಂತಹ ಭಾವನೆ ನನ್ನಲ್ಲಿ ಉಂಟಾಯಿತು. ಅಯ್ಯೋ ಕ್ರೂರ, ಬಾಯಿಗೆ ನಿನ್ನನ್ನು ಬಿಡುವುದುಂಟೆ? ಬಂದವನು ನಿನ್ನನ್ನು ನಾನು ಇಲ್ಲೇ ನಿಂತು ಮಾತನಾಡಿಸುವುದಲ್ಲ. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ.
ದಿನವಾದ ಸಂದು ನೆಮ್ಮಯ ಕುಲ ಪವಿತ್ರತೆಯೆಂದು ನುಡಿದ ಕಡುದಯದೋಳಾದನವಾಯ ಅಡರಿಸಿ ಅಡಿಗಳನ್ನು ತೊಳೆದು ಭಗವಂತ ನಿನ್ನನ್ನು ಕಂಡಾಕ್ಷಣ ನಾನು ಆಲಿಂಗನವನ್ನು ಮಾಡಿದೆ. ನೀನು ಸ್ವಲ್ಪ ದೂರ ಸರಿದೆ. ಸಂಕುಚಿತವಾಯಿತು ನನ್ನ ಸರಿ, ಮನಸ್ಸು. ಅರ್ಥವಾಯಿತು. ಭಕ್ತ ಎನ್ನುವಂತಹ ಭಾವದಿಂದ ನೀನು ಶರಣಾಗಿ ನಿಂತವನು. ಸರಿ, ಆದರೆ ಒಂದುಂಟು. ಏನು ದೇವರು? ನೀನು ಈಗ ಬಂದದ್ದು ಹೇಗೆ? ನನ್ನ ಅತಿಥಿಯಾದವನಿಗೆ ನಾವು ಪಂಚಾಗ್ನಿಯನ್ನು ಶ್ರವಣ ಮಾಡಬೇಕಂತೆ. ಮನೆಯ ಬಾಗಿಲಿಗೆ ಬಂದಂತಹ ಕ್ಷಣ ಕೈಗೆ ಅರ್ಘ್ಯವನ್ನು ಕೊಟ್ಟು ಕೈಯಾಗ್ನಿಯನ್ನು ಶ್ರಮಿಸಬೇಕು. ಆ ಬಳಿಕ ಪಾದ್ಯವನ್ನು ಕೊಟ್ಟು ಆ ಕಾಲಿನ ಅಗ್ನಿಯನ್ನು ಶ್ರಮಿಸಬೇಕು. ಆಮೇಲೆ ನಿನಗೆ ಆಚಮನವನ್ನು ಮಾಡಿಸಿ ಮುಖವನ್ನು ಆ ಅಗ್ನಿಯನ್ನು ಶ್ರಮಿಸಬೇಕು. ಸರಿ. ಆ ಬಳಿಕ ನಿನ್ನ ಉದರಾಗ್ನಿಗಾಗಿ ಊಟ ಏನು ಪಾನೀಯ ಎಲ್ಲವನ್ನು ಕೊಟ್ಟು ಅತಿಥಿ ಸತ್ಕಾರ ಮಾಡುವುದು ನಮ್ಮ ಸಂಪ್ರದಾಯ. ಅದೇ ರೀತಿ ನಾನು ನಿನ್ನನ್ನು ಬರಮಾಡಿಕೊಂಡೆ, ದ್ವಾರದಲ್ಲಿಯೇ ಸ್ವಾಗತಿಸಿದೆ, ಎತ್ತರದ ಸ್ಥಳದಲ್ಲಿ ಕೊಳ್ಳಿರಿಸಿದೆ. ಅಷ್ಟು ಮಾತ್ರವಲ್ಲ, ನಿನ್ನ ಪಾದುಕೆಯನ್ನು ತೊಳೆದು ಅದನ್ನೇ ಪ್ರಸಾದವೆಂದು ಸ್ವೀಕರಿಸಿಕೊಂಡೆ. ಮತ್ತೆ ನಿನ್ನ ಮಂಗಳ ಮೂರ್ತಿಗೆ, ನಿನ್ನ ಮೊಗಕ್ಕೆ ಒಂದು ಮಂಗಳಾರತಿಯನ್ನು ಮಾಡಿದೆ. ಈಗ ನಾನು ಮಾಡಿದಂತಹ ಸೇವೆಯಲ್ಲಿ ಏನಾದರೂ ಒಂದು ತಪ್ಪಾಗಿದ್ರೆ ಕ್ಷಮಿಸಬೇಕು ದೇವರೇ. ಸಾಮಾನ್ಯರಾದಂತಹ ಕೌಟುಂಬಿಕ ಜೀವನವನ್ನು ನಡೆಸುತ್ತಿರುವವರಿಗೆ ಬಂಧುಗಳ ದರ್ಶನ ಎನ್ನುವುದು ಫಲವಂತೆ. ಬಂಧುಗಳ ದರ್ಶನದ ಫಲವಲ್ಲ ಸಂಸಾರ ತರುವಿಂಗೆ ಅಂತ ಹೇಳುತ್ತಾರೆ. ಸಂಸಾರ ಎನ್ನುವಂತಹ ವೃಕ್ಷಕ್ಕೆ ಬಂಧುಗಳು ಆಗಾಗ ಬರುತ್ತಿರಬೇಕು. ಸರಿ ದೇವರೇ, ನೀನು ಸಾಮಾನ್ಯ ಕುಟುಂಬದವನೇ, ವಿಶ್ವ ಕುಟುಂಬಿ ಎಂಬುದಾಗಿ ನಿನ್ನನ್ನು ಭಾವಿಸಿಕೊಂಡವ ನಾವುಗಳಿದ್ದೇವೆ. ಈ ಹೊತ್ತು ಸಾಮಾನ್ಯನಾಗಿ ಬಂದಂತಹ ಈ ಅಕ್ರೂರನಿಗೆ ಅತಿಥಿ ಸತ್ಕಾರವನ್ನು ನೀನು ಮಾಡುತ್ತೀಂದ ಆದರೆ ಯಾವ ಲೋಪವನ್ನು ಹುಡುಕಲಿ ಸ್ವಾಮಿ? ಯಾವ ಲೋಪವನ್ನು ನಾನು ಹುಡುಕಲಿ? ಅಕ್ರೂರ, ನೀನೇನು ನನಗೆ ಅನ್ಯನು ಹೇಳು ಅಲ್ಲ, ನೀನು ನನ್ನ ಬಾಂಧವನು. ಈ ನಂದಗೋಕುಲಕ್ಕೆ ಬಂದವನು ಹೌದು, ಸರಿ. ಈ ಕೃಷ್ಣನಿಗೆ ಬಾಂಧವನು ಹೌದು. ಆದ್ದರಿಂದಲೇ ಹೇಳ್ತಾ ಇದ್ದೇನೆ, ಬಾಂಧವ, ನಿನ್ನ ಸೇವೆ ಮಾಡುವುದು ಯಾವ ದೇವರ ಸೇವೆ ಮಾಡುವುದಕ್ಕೂ ಕಮ್ಮಿ ಇಲ್ಲ. ಆದ್ದರಿಂದಲೇ ಅತಿಥಿ ಸತ್ಕಾರವನ್ನು ನೆರವೇರಿಸಿದವನಿದ್ದೇನೆ. ಅದಲ್ಲ, ನೀನು ಮಥುರೆಯಿಂದಲೇ ಬಂದವನ? ಹೌದು ಪ್ರಭು, ಮಥುರೆಯಿಂದ ಬಂದವ. ಎಷ್ಟಾದರೂ ನನ್ನ ಜನ್ಮಸ್ಥಾನವು ಅದೇ ಎಂಬುದಾಗಿ ನಿನಗೆ ತಿಳಿದಿದೆ. ಆದ್ದರಿಂದ ಮಥುರೆಯ ಬಗ್ಗೆ, ಅಲ್ಲಿಯ ಜನಗಳ ಬಗ್ಗೆ ಹಲವು ಪ್ರಶ್ನೆಗಳು ನನ್ನಲ್ಲಿದೆ. ಕೇಳ್ತೀಯಾ? ದೇವಕನು ದೇವಕಿಯೋ ಶೌರ್ಯ
ದೇವಕನು ದೇವಕಿಯ ನಾನು ಎಲ್ಲರ ಬಗ್ಗೆ ಕೇಳಬೇಕು ಎಂಬಂತಹ ಬಯಕೆ ಉಳ್ಳವನಾಗಿದ್ದೇನೆ. ಮತ್ತೆ ಯಾರು ಅಲ್ಲ, ಮಥುರೆಯಿಂದ ಬಂದವನು. ಹೌದು, ನಮ್ಮ ಅಜ್ಜಯ್ಯ ಉಗ್ರಸೇನ ಇದ್ದಾನಲ್ಲ, ಆತ ಹೇಗಿದ್ದಾನೆ? ಅಷ್ಟು ಮಾತ್ರವಲ್ಲ, ನಿಮ್ಮ ಮಥುರೆಯನ್ನು ಆಳುವಂತಹ ಮಥುರಾ ಮಹೇಂದ್ರ, ವರ್ತಮಾನದಲ್ಲಿ ಕಂಸ, ನಮ್ಮ ಕಂಸ ಹೇಗಿದ್ದಾನೆ? ಸರಿ, ನಾನು ಪ್ರಧಾನವಾಗಿ ಕೇಳಬೇಕಾದೊಂದಿದೆ. ಯಾವುದು? ನನ್ನ ತಂದೆ ತಾಯಿಯರು. ನಾನು ಬೆಳೆದದ್ದು ನನ್ನ ಗೋಕದಲ್ಲಾದರೂ ಹುಟ್ಟಿದ್ದು ಮಥುರೆಯಲ್ಲಿ. ಆದ್ದರಿಂದ ನನ್ನ ಜನ್ಮಕ್ಕೆ ಕಾರಣರಾದಂತಹ ವಸುದೇವ ದೇವಕಿಯರು ಅವರು ಹೇಗಿದ್ದಾರೆ? ಕ್ಷೇಮವಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಕುಲ ಬಾಂಧವರೆಲ್ಲರೂ ಕೂಡ ಅವರ ವಿಚಾರವಾಗಿ ತಿಳಿಯಬೇಕು ಎಂದಿದ್ದೇನೆ. ಛೇ ಅಕ್ರೂರ, ಏನು? ನಾನು ಹೇಳ್ತಾ ಇದ್ದೇನೆ, ನೀನು ಹಿಂದೆ ಹಿಂದೆ ಹೋಗ್ತೀಯ. ಯಾಕೆ? ಓಹೋ, ಹೀಗಿರಬಹುದು. ಎಲ್ಲರ ಬಗ್ಗೆ ವಿಚಾರಿಸಿದೆ, ನಿನ್ನ ಬಗ್ಗೆ ಕೇಳಿಲ್ಲ ಅಂತವಾ? ಅಕ್ರೂರ, ನೀನು ಹೇಗಿದ್ದಿ? ನಿನ್ನ ಮಡದಿ ಹೇಗಿದ್ದಾಳೆ? ಮಕ್ಕಳು ಹೇಗಿದ್ದಾರೆ? ಎಲ್ಲ ವಿಚಾರವನ್ನು ಅರುಹೆಯಾ? ಪ್ರಭು, ಪ್ರಶ್ನೆಗಳ ಸರಮಾಲೆಯನ್ನೇ ಪುಂಖಾನುಪುಂಖವಾಗಿ ನೀನು ಕೇಳುತ್ತಾ ಇದ್ದಿ. ಹೌದು, ಉತ್ತರಿಸೋಣವೆಂದರೆ ಮಾತು ಬರುತ್ತಾ ಇಲ್ಲ. ಯಾಕೆ? ಎಲ್ಲಿಂದ ಪ್ರಾರಂಭ ಮಾಡಲಿ? ದೇವಾ, ಜಯತ್ ಜಗದೀಶ ಮಹಾ ಭಯ ನಿವಾರಣ ದೇವರ ಭಯ ನಿವಾರಣ ದೇವ ಅರಿಯಾದಳು ಕೇಳುವೆಯ ನೀನು ಜಯತು ಜಗದೀಶ ಮಹಾಭಯ ನಿವಾರಣ ದೇವ ಅರಿಯದೊಳು ಕೇಳುವೆಯ ನೀನು ದಯದಿ ಕೇಳದೊಡು ಮಯ ಕುಲಗೆ ದಯದಿ ಕೇಳದೊಡು ಮಯ ಕುಲಗೆ ಬಂದ ಅಪಜಯವ ಬೇಳುವೆ ಪರಾಭವವ ದಯದಿ ಕೇಳದೊಡು ಮಯ ಕುಲಗೆ ಬಂದ ಅಪಜಯವ ಬೇಳುವೆ ಪರಾಭವವ ಜಯತು ಜಯ ಜಗದೀಶ ಜಗದೀಶ ಪ್ರಭು, ಅಕ್ರೂರ, ಮಧುರಾ ನಗರದ ಸುದೀರ್ಘ ಪ್ರಯಾಣದಿಂದ ನಾನು ನಂದಗೋಕುಲವನ್ನು ಪ್ರವೇಶ ಮಾಡುವಂತಹ ಹೊತ್ತಿಗೆ ಯಮುನಾ ನದಿಯನ್ನು ಉತ್ತರಿಸಿದೆ. ಆ ತೀರದ ಮರಳಿನ ರಾಶಿಯಲ್ಲಿ ನಿನ್ನ ಹೆಜ್ಜೆ ಗುರುತುಗಳನ್ನು ಕಂಡೆ ಪ್ರಭು. ಶಂಖ, ಚಕ್ರ, ಅಂಕುಶಗಳ ಮುದ್ರೆಗಳಿಂದ ಕೂಡಿದಂತಹ ಪುಟ್ಟ ಪುಟ್ಟ ಪಾದಗಳನ್ನು ಕಂಡಾಗ ನಾನು ನನ್ನನ್ನೇ ಮೈಮರೆತು ಆ ಮರಳಿನಲ್ಲಿ ಹೊರಳಾಡಿದೆ. ದೇವರೇ, ಇಂತಹ ನಾನು ನಂದಗೋಕುಲವನ್ನು ನೇರವಾಗಿ ಪ್ರವೇಶ ಮಾಡಿದಾಗ ತುಳಸಿ ಆ ಗಿಡಗಳಿಂದ ಬಗೆ ಬಗೆಯ ಹೂಗಳಿಂದ ಗೋ ಸಂಕುಲದಿಂದ ರಾರಾಜಿಸುವಂತಹ ನಂದಗೋಕುಲ ನಿಜವಾದ ಅರ್ಥದಲ್ಲಿಯೂ ಆನಂದ ಗೋಕುಲ ಅಂತ ಅರ್ಥವಾಯಿತು. ಬ್ರಜ ನಿವಾಸಿಗಳ ಮಧ್ಯೆ ನಲಿದಾಡಿದಂತಹ ಭೂಮಾಪುರುಷ ಆ ಮಹಾವಿಷ್ಣುವೇ ನೀನು ಎನ್ನುವಂತಹ ಭಾವನೆ ಉತ್ಕಟವಾಗಿ ತುಂಬುವಂತು ಪ್ರಭು. ಸರಿ, ಅಂತಹ ನಿನ್ನನ್ನು ಮಹಾವಿಷ್ಣುವೆಂದೇ ಭಾವಿಸಿದಂತಹ ನನಗೆ ನಿನ್ನ ಪ್ರಶ್ನೆಗಳು ಚೋದ್ಯವನ್ನು ಹುಟ್ಟಿಸುತ್ತದೆ. ಹೋಗಿ ನಾನು ಕೇಳಿದ್ದು ನಿನಗೆ ತಪ್ಪಾಯ್ತಾ? ತಪ್ಪಲ್ಲ. ಮತ್ತೆ ಸಾಮಾನ್ಯ ಮನುಷ್ಯರಂತೆ ನೀನು ಕುಳಿತಲ್ಲಿಂದಲೇ ಎಲ್ಲವನ್ನು ತಿಳಿಯುವಂತಹ
ಸಾಮರ್ಥ್ಯವಿದ್ದರೂ ಬೇರೆ ಬೇರೆಯಾಗಿ ಎಲ್ಲರ ಕ್ಷೇಮ ಸಮಾಚಾರವನ್ನು ಕೇಳುತ್ತಾ ಇದ್ದೀಯಲ್ಲ ಕೃಷ್ಣ. ನನ್ನ ಬಾಯಿಂದಲೇ ಕೇಳಬೇಕು ಎನ್ನುವ ಆಸೆ ನಿನಗಿದ್ದರೆ ಹೇಳುತ್ತೇನೆ. ನೀನು ಅಲ್ಲಿಂದ ಬಂದವಲ್ಲ, ನೀನೇ ಹೇಳಬೇಕು, ಮತ್ತೆ ಯಾರು ಹೇಳುವುದು? ನಮ್ಮ ಕರ್ತವ್ಯ ಎಂಬುದಿದೆ, ಅದನ್ನು ತೀರಿಸಲೇಬೇಕಾಗುತ್ತದೆ. ಪ್ರಭು, ಮಧುರಾ ನಗರ ಈ ಹೊತ್ತು ಹಿಂದಿನ ಸಂತೋಷದಿಂದ ನಲಿಯುವಂತಹ ನಗರವಾಗಿಲ್ಲ. ಮತ್ತೆ ಎಲ್ಲೆಲ್ಲೂ ದುಃಖ, ಆರ್ತತೆ, ದೌಷ್ಟ್ಯತೆ ಎಲ್ಲ ತುಂಬಿಕೊಂಡಿದೆ ಪ್ರಭು. ಹೌದು, ಆ ವಿಚಾರವನ್ನು ನಾನು ಹೇಳುವುದಕ್ಕಾಗಿಯೇ ಬಂದವನಿದ್ದೇನೆ. ಸರಿ ಪ್ರಭು, ಅಪಜಯದ ಕಥೆಯನ್ನು ನಾನು ಹೇಳುತ್ತೇನೆ. ನೀವು ಅಪಜಯ? ಹೌದು, ನಮ್ಮ ಕುಟುಂಬಕ್ಕೆ ಬಂದಂತಹ, ನಮ್ಮ ಯಾದವ ವಂಶಕ್ಕೆ ಬಂದಂತಹ ಅಪಜಯ. ಹೌದು, ಯಾದವರೆಲ್ಲ ಇವತ್ತು ಬಂದೆಗಳಾಗಿ ಅಲ್ಲಿ ನರಳುತ್ತಾ ಇದ್ದಾರೆ. ಯಾರಿಂದ ಆಯ್ತು, ಹೇಗಾಯ್ತು? ಯಾರಿಂದ ಅಂತ ಕೇಳುತ್ತಾ ಇದ್ದೀವಿ. ವಸುದೇವ ದೇವಕಿಯರ ಬಗ್ಗೆ ಕೇಳಿದ್ದಿ, ಉಗ್ರಸೇನ ಮಹಾರಾಜನ ಬಗ್ಗೆ ನೀನು ಕೇಳಿದ್ದಿ. ಪ್ರಭು, ಮುಖ್ಯವಾಗಿ ಆರಂಭ ಮಾಡಬೇಕಾದ್ದು ಕಂಸನಿಂದಲೇ ನಾನು ಆರಂಭ ಮಾಡಬೇಕು. ಅವನಿಂದಲೇ ಅರಾಜಕತೆಯಲ್ಲಿ ತುಂಬಿಕೊಂಡಿದೆ. ಪ್ರಭು, ಇದಕ್ಕೆಲ್ಲ ಯಾರು ಕಾರಣ ಗೊತ್ತೇ? ದೇವಋಷಿಗಳಾದಂತಹ ನಾರದ ಮಹರ್ಷಿಗಳು. ದೇವಋಷಿ ಸುರಮುನಿಯ ಬಂದರು ಕಂಸನ ವೃತ್ತಾಂತ ಇದೀಗ ನಿನಗೆ ತಿಳಿದಿರಬಹುದು. ಆದರೂ ನಾನು ಹೇಳುತ್ತಾ ಇದ್ದೇನೆ. ತನ್ನ ಅನುಜಯಾದಂತಹ ದೇವಕಿಯ 8ನೆಯ ಗರ್ಭದಿಂದ ತನಗೆ ಮರಣ ಎನ್ನುವ ಅಶರೀರವಾಣಿಯನ್ನು ಕೇಳಿದಂತಹ ಆತ ವಸುದೇವ ದೇವಕಿಯರನ್ನು ಸೆರೆಮನೆಯಲ್ಲಿ ಇರಿಸಿದ. ಸರಿ, ಹುಟ್ಟಿದಂತಹ ಮಕ್ಕಳನ್ನು ಕೊಲ್ಲುವುದಕ್ಕೆ ಉದ್ಯುಕ್ತನಾದಾಗ ನಿನ್ನ ತಂದೆಯಾದಂತಹ ವಸುದೇವ ಹೇಳಿದಂತಹ ಮಾತು, 8ನೆಯ ಗರ್ಭದಿಂದಲೇ ಮಗುವಿಂದಲೇ ಮಾತ್ರ ನಿನಗೆ ಮರಣ ತಾನೆ, ಆ ಮಗುವನ್ನು ನಿನಗೆ ಒಪ್ಪಿಸುತ್ತೇನೆ, ಈ ಮಕ್ಕಳನ್ನು, ಅಮಾಯಕರಾದ ಮಕ್ಕಳನ್ನು ಯಾಕೆ ಕೊಲ್ಲಬೇಕು ಎನ್ನುವಂತಹ ಮಾತನ್ನು ಹೇಳಿದರು. ಪ್ರಭು, ಅದನ್ನು ಸಹಮತ ವ್ಯಕ್ತಪಡಿಸಿದಂತಹ ಕಂಸ ಅವರನ್ನು ಕೊಲ್ಲಲಿಲ್ಲ, ಬದುಕುವುದಕ್ಕೆ ಬಿಟ್ಟ. ಸರಿ ದೇವರೇ, ಮಕ್ಕಳನ್ನು ನಾನು ನೋಡುತ್ತಾ ಇದ್ದೆ. ಅಂಬೆಗಾದಕ್ಕೆ ತೊದಲು ನುಡಿಗಳನ್ನು ಆಡುತ್ತಾ ಎದ್ದು ನಲಿಯುತ್ತಿರುವಂತಹ ದೃಶ್ಯವನ್ನು ಮನದೊಳಗೆ ತುಂಬಿಕೊಳ್ಳುತ್ತಾ ಇದ್ದೆ. ಆದರೆ ಈ ಸಂತೋಷ ಬಹುಕಾಲ ಉಳಿಯಲಿಲ್ಲ. ಏನಾಯ್ತು? ದೇವಋಷಿಗಳಾದಂತಹ ನಾರದರ ಆಗಮನವಾಯಿತು ಕಂಸನ ಬಳಿಗೆ. 8ನೆಯ ಮಗು ಎನ್ನುವಂತಹ ಲೆಕ್ಕವನ್ನು ತಪ್ಪಿಸಿದವರೇ ಅವರು. 5 ಕೂಡಿಸಿದರೆ 3 ಸೇರಿಸಿದರೆ 8 ಆಗುತ್ತದೆ, 6ಕ್ಕೆ 2 ಸೇರಿಸಿದರೆ 8 ಆಗುತ್ತದೆ. ಏನೇನೋ ವಿಚಿತ್ರ ಲೆಕ್ಕಗಳನ್ನು ಹೇಳಿದರು. ಆ ಮೂಲಕವಾಗಿ ಈ 8 ಮಕ್ಕಳಲ್ಲಿ ಯಾವುದೇ ಮಗು 8ನೆಯ ಮಗವಾಗಬಹುದು ಎನ್ನುವಂತಹ ವಿಷಯವನ್ನು ತುಂಬಿಸಿದರು. ಆ ಲೆಕ್ಕಾಚಾರ. ಹೌದು, ಮಾತ್ರವಲ್ಲ, ನಿನ್ನನ್ನು ಜನಿಸಿದ ಕ್ಷಣ ಅಲ್ಲಿಂದ ಕರೆತಂದು ಈ ನಂದಗೋಕುಲದಲ್ಲಿರಿಸಿ ಇಲ್ಲಿಂದ ಮಗುವನ್ನು ಎತ್ತಿಕೊಂಡು ಹೋಗಿ ಹಲ್ಲಿಟ್ಟರು ಎನ್ನುವಂತಹ ವರ್ತಮಾನವನ್ನು ದೇವ ಋಷಿಗಳು ಆ ಕಂಸನಿಗೆ ತಿಳಿಸಿದರು. ಇದರಿಂದ ಕ್ರುದ್ಧರಾದಂತಹ ಕಂಸ ಆ ಮಕ್ಕಳ ಕಾಲುಗಳನ್ನು ಹಿಡಿದು ಅಪ್ಪಳಿಸಿ ಒಂದೊಂದನ್ನೇ ಕೊಲ್ಲುವುದಕ್ಕೆ ಪ್ರಾರಂಭ ಮಾಡಿದ. ವಸುದೇವ ದೇವಕಿಯರನ್ನು, ಅಜ್ಜ ಉಗ್ರೇಶ ಸೇನನನ್ನು, ಸಮಸ್ತ ಯಾದವರನ್ನು ಕಾಲಿಗೆ ಶೃಂಖಲೆಗಳನ್ನು ತೊಡಿಸಿ ಬಂಧನದಲ್ಲಿರಿಸಿದ್ದಾರೆ. ಪ್ರಭು, ಆದರೆ ಒಂದು ಮಾತು, ಏನು?
ಆ ಮಥುರಾ ನಗರದಲ್ಲಿ ಈಗ ಯಾದವರು ಇಲ್ಲ, ಸಂತೋಷದಿಂದ ಇಲ್ಲ, ಎಲ್ಲರೂ ಬಂಧನಕ್ಕೊಳಗಾಗಿದ್ದಾರೆ. ಯಾದವರಿಗೇನಾಯಿತು? ಬಂಧನಕ್ಕೆ ಒಳಗಾಗದಂತೆ ಉಳಿದಂತಹ ಕೆಲವರು ಇದ್ದಾರಲ್ಲ, ಆ ಮಿಕ್ಕ ಯಾದವರು ಬಲು ದಿಕ್ಕಿಗೋಡಿದರನ್ನ ತಕ್ಕಿಸುತ್ತಲಿಲ್ಲಿ ಕಳುಹಿದನು. ಒಕ್ಕಣಿಸಲಿಲ್ಲೇನು ದುಃಖಿಯಾಗಿಯೇ ನೆನಲು, ಒಕ್ಕಣಿಸಲಿಲ್ಲೇನು ದುಃಖಿಯಾಗಿಯೇ ನೆನಲು. ನಕ್ಕನ ಸುರಾರಿ ಹರುಷಗಳು, ನಕ್ಕನ ಸುರಾರಿ ಹರುಷಗಳು. ಬಂಧನಕ್ಕೊಳಗಾಗದೆ ಉಳಿದಂತಹ ಯಾದವರಲ್ಲ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡಿದ್ದರು. ಇಲ್ಲಿ ಮಧುರಾ ನಗರದಲ್ಲಿ ಕ್ಷೇಮವಾಗಿರುವಂತಹ ಯಾರೂ ಇಲ್ಲ. കീർത്തി സ്റ്റേജ് ഗ്ലോബൽ ആണ്, ലുക്കും അതുപോലെ ആവണം. അപ്പൊ പിന്നെ ഇതല്ലേ നല്ലത്. ട്രസ്റ്റ് മീ ഓൺ ദിസ്, ഇത് ട്രൈ ചെയ്യൂ. അപ്പൊ എങ്ങനെയാ, തിളങ്ങല്ലേ? ചന്ദ്രികയ്ക്കൊപ്പം കോൺഫിഡന്റ് ആയി തിളങ്ങും. 80 വർഷങ്ങളുടെ പാരമ്പര്യമുള്ള ചന്ദ്രികയിലുണ്ട് ഇരട്ടി വെളിച്ചെണ്ണയും 7 ആയുർവേദ മൂലികകളും. ഇവ നിങ്ങളുടെ നാച്ചുറൽ തിളക്കത്തിന് നൽകുന്നു 7 അഴക്. ചന്ദ്രിക, കോൺഫിഡന്റ് ആയി തിളങ്ങും, നിങ്ങളായി തിളങ്ങും. ತನ್ನ ವೈರಿ ನಂದಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎನ್ನುವ ವರ್ತಮಾನವನ್ನು ಕೇಳಿದಂತಹ ಕಂಸ ಅನೇಕ ಮಂದಿಯನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ದುರುಳ ರಕ್ಕಸರನ್ನು ಕಳುಹಿಸಿದ್ದಾನೆ. ನಿನಗೆ ಮೊಲೆಯೂಡುವುದಕ್ಕೆ ಬಂದಂತಹ ಪೂತನೆಯಿಂದ ಪ್ರಾರಂಭವಾಗಿ ಶಕಟ, ಧೇನುಕ, ಭಕ, ಪ್ರಲಂಬ, ವಾತ ಮೊದಲಾದಂತಹ ಅಸುರ ಸಂತತಿಯೇ ಒಬ್ಬೊಬ್ಬರಾಗಿ ನಂದಗೋಕುಲಕ್ಕೆ ಪ್ರವೇಶ ಮಾಡಿದ್ರು. ಪ್ರಭು, ದೀಪದ ಬಳಿಗೆ ಬಂದಂತಹ ಪತಂಗದಂತೆ ನಿನ್ನ ಸನಿಹಕ್ಕೆ ಬಂದಂತಹ ಅವರೆಲ್ಲರೂ ಹತರಾಗಿ ಹೋದದ್ದು ಎಲ್ಲರಿಗೂ ತಿಳಿದೇ ಇದೆ. ಪ್ರಭು, ಈಗ ನಾನು ಬಂದಿದ್ದೇನೆ. ಪಲಾಯನ ಮಾಡಿದಂತಹ ಎಲ್ಲ ಯಾದವರಂತೆ ಅಕ್ರೂರನೂ ನೀನು ಬಂದಿದ್ದಾನೆ ಅಂತ ಅದು ನಾನು ಯೋಚನೆ ಮಾಡುವುದು. ಅವರೆಲ್ಲರೂ ಬರುವಾಗ ನೀನು ಎಲ್ಲಿಗೂ ದಾರಿ ತೋಚದೆ ನನ್ನ ಬಳಿಗೆ ಬಂದಿರಬಹುದು. ಆದರೆ ಒಂದು ವರ್ತಮಾನವನ್ನು ತಿಳಿಸುವುದಕ್ಕೆ ಈಗ ನೀನಾಗಿ ಬಂದದ್ದಲ್ಲ. ಅಲ್ಲ, ಮತ್ತೆ ಕಂಸನ ಮಹಾಮಂತ್ರಿಯಾಗಿ ನಾನು ಅಲ್ಲಿದ್ದೇನೆ. ಸರಿ, ನಿನಗೊಂದು ಸ್ಥಾನ ಕೊಟ್ಟಿದ್ದಾನೆ. ಆದರೆ ಇಲ್ಲ, ಉತ್ಪನ್ನಕ್ಕೆ ಗೌರವವನ್ನು ತೋರಿಸಬೇಕಾದ ನನ್ನ ಕರ್ತವ್ಯವಾದುದರಿಂದ ಋಣ ಮೂಲಕವಾಗಿ ಅಲ್ಲಿಯೇ ನಾನು ಇನ್ನೂ ನಿಂತಿದ್ದೇನೆ. ಪ್ರಭು, ನನ್ನನ್ನು ಕಳುಹಿಸಿದ್ದು ಯಾಕೆ ಗೊತ್ತೇ? ಯಾಕೆ? ನಿಮ್ಮನ್ನು ಉಪಾಯವಾಗಿ ಮಥುರಾ ನಗರಕ್ಕೆ ಕರೆದುಕೊಂಡು ಬರಬೇಕು. ಯಾವ ಕಾರಣಕ್ಕೆ? ಬಿಲ್ಲ ಹಬ್ಬವೊಂದನ್ನಲ್ಲಿ ಆಯೋಜಿಸಿಕೊಂಡಿದ್ದಾನೆ. ತನ್ನ ಅಡಿಯಂದಿರಾದಂತಹ ಕೃಷ್ಣ ಬಲರಾಮರು ಬಂದು ಆ ಮಹೋತ್ಸವದಲ್ಲಿ ಭಾಗಿಯಾಗಬೇಕು ಎನ್ನುವುದು ಹೊರ ಮುಖವು. ಈಗ ಅವನು ಬಿಲ್ಲ ಹಬ್ಬಕ್ಕೆ ಅಂತಲೇ ನನ್ನನ್ನು ಕರೆದದ್ದ. ಯಾರು? ನನ್ನ ಮಾವನ ಸೋದರ ಮಾವ. ಆ ಶಕಟ, ಧೇನುಕ ಅವರನ್ನೆಲ್ಲ ಕಳಿಸಿದ ಆ ಮಾವನ. ಇದು ನನ್ನ ಕರ್ತವ್ಯದ ಮೂಲಕವಾಗಿ ನಾನು ಹೇಳಿದ್ದು. ಆದರೆ ನಿನ್ನ ಭಕ್ತನಾಗಿ, ನಿನ್ನನ್ನು ಅರಿತವನಾಗಿ ಬೇರೆ ವಿಷಯವನ್ನು ಹೇಳುವುದಕ್ಕಿದ್ದೇನೆ. ಪ್ರಭು, ಏನು? ಬಿಲ್ಲ ಹಬ್ಬ ಎನ್ನುವುದು ಲೆವನ ಮಾತ್ರ. ಇದರಲ್ಲಿ ಗೌಪ್ಯತೆ ಇದೆ. ಹೌದು. ನೀರಿನಲ್ಲಿದ್ದರೆ ಮೊಸಳೆಗೆ ಬಲ, ಹೊರ ಬಂದರೆ ಅದನ್ನು ಕೊಲ್ಲುವುದಕ್ಕಾಗುತ್ತದೆ ಎನ್ನುವಂತಹ ಲೋಕೋಕ್ತಿಯಂತೆ ಮಧುರಾಪಟನಲ್ಲಿಯೇ ನಾನಿತ್ತು ಆ ಕೃಷ್ಣ ಬಲರಾಮರನ್ನು ಕರೆಸಿಕೊಂಡರೆ ಅವರನ್ನು ಸುಲಭವಾಗಿ ಕೊಲ್ಲುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತದೆ ಎನ್ನುವುದು ಬಿಲ್ಲ ಹಬ್ಬದ ಒಂದು ಸೂಚನೆಯಾಗಿದೆ. ವಿಷ ಕುಂಭಂ ಪಯೋಮುಖಂ ಅಂತ ನಾವು ಹೇಳುತ್ತೇವೆ. ತುಂಬಿದ ಕೊಡವೊಂದರಲ್ಲಿ ಮೇಲ್ಭಾಗದಲ್ಲಿ ಹಾಲು ಇರುತ್ತದೆ, ಒಳಭಾಗದಲ್ಲಿ ವಿಷವಿರುತ್ತದೆ. ಕಂಸ ಈ ವಿಚಾರದಲ್ಲಿ ಆ ರೀತಿಯಾಗಿಯೇ ವರ್ತಿಸಿದ್ದೇನೆ. ಪ್ರಭು, ಆ ಬಿಲ್ಲ ಹಬ್ಬದ ನೆವನದಿಂದ ಪರಮಾತ್ಮನನ್ನು ಅಲ್ಲಿಗೆ ಕರೆಸಿ ಕೊಲ್ಲುವಂತಹ ವ್ಯವಸ್ಥೆ ಕಾಪಾಡಬೇಕು. ತಾಳಿಗೆ ನಾವು ಸಮೀಪವಿದೆ, ತಾಳಿಗೆ ನಾವು ಸಮೀಪವಿದೆ.
ಮುಖದಲ್ಲಿ ಮಂದಹಾಸ ಬಂದದ್ದೇನೋ ಸತ್ಯ. ಆದರೆ ನಿಮ್ಮ ಅವಸ್ಥೆಯನ್ನು ನೋಡಿ ಬಂದಂತಹ ನಗು ಅಲ್ಲ ಅದು. ಯಾಕೆ ನಕ್ಕೆ? ಯಾಕೆ ಪ್ರಭು? ಆ ಕಂಸ ಎಷ್ಟು ಮಂಕು ಬುದ್ಧಿಯನ್ನು ತೋರಿಸುತ್ತಾ ಇದ್ದಾನೆ ಎಂಬ ಹಾಗೆ. ನಾನು ಜನ್ಮವೆತ್ತಾಗಲೇ ಆತನ ಮೃತ್ಯು ಎಂಬ ಹಾಗೆ ಪಟ್ಟವನ್ನು ಕಟ್ಟಿಯೇ ನಾನು ಜನಿಸಿದ್ದೇನೆ. ಅದು ಅವನಿಗೂ ತಿಳಿದಿದೆ. ನಾನೇ ಮೃತ್ಯು ಎಂದಾದ ಮೇಲೆ ಅವನು ಮಾಡಿದ ಕೃತ್ಯ ಏನಾಯಿತು ಹೇಳು? ದೂರದಲ್ಲಿದ್ದಂತಹ ಒಂದು ಮೃತ್ಯುವನ್ನು ತನ್ನ ಎದೆಗೆ ಬರಮಾಡಿಕೊಂಡಂತಾಯಿತು. ಈಗ ಬರಮಾಡಿಕೊಂಡಂತೆ ಅದು ಆಗುತ್ತದೆ. ಹೌದು ಪ್ರಭು, ಅವನಾಗಿಯೇ ಅವನು ಮೃತ್ಯುವನ್ನು ಕರೆಸಿದ್ದಾನೆ. ಇಲ್ಲದಿದ್ದರೆ ನಂದಗೋಕಲಲ್ಲಿ ಆಟವಾಡುತ್ತಾ ಇದ್ದ ನನಗೆ ಅವನು ಇಷ್ಟೆಲ್ಲ ಮಾಡಬೇಕು ಅಂತುಂಟ? ಸರಿ, ಗೊತ್ತಾಗದೆ ಮಾಡಲಿ ಬಿಡು. ಆದರೆ ಈಗ ಮಾಡಿದಂತಹ ಕೃತ್ಯ ಇದೆಯಲ್ಲ, ಅದು ಅವನ ಮೂರ್ಖತನ. ಇನ್ನೊಂದಿದೆ, ಅವನು ಮೃತ್ಯುವನ್ನು ಕರೆಸಿದ್ದು ಈಗ ಅವನು ಸಾಯಲಿಕ್ಕೆ ಸಿದ್ಧತೆಯನ್ನು ಮಾಡುತ್ತಾ ಇದ್ದಾನೆ. ಆದ್ದರಿಂದ ಆ ಪರಮೇಶ್ವರನ ದಯೆ ನಮ್ಮ ಮೇಲೆ ಸದಾ ಇರುತ್ತದೆ. ಅಷ್ಟು ಮಾತ್ರವಲ್ಲ, ಯಾದವರ ಉದ್ಧಾರವಾಗುತ್ತದೆ, ಆ ಕಂಸನ ವಧೆಯಾಗುತ್ತದೆ. ಆದ್ದರಿಂದ ಹಬ್ಬಕ್ಕೆ ನಾನು ಬರಲು ತಯಾರಿದ್ದೇನೆ. ಆದ್ರೆ ಒಂದುಂಟು, ಏನು? ಈಗ ನೀನು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದವಲ್ಲ, ನೀನು ಹಾಗೇ ಹೋಗಬಾರ್ದು. ಈಗ ಕೃಷ್ಣನನ್ನು ನೋಡಿ ಆಯ್ತು, ಕೃಷ್ಣ ಭವನದಲ್ಲಿ ಊಟ ಮಾಡಿದ್ಯಾ? ಕೃಷ್ಣ ಭವನದ ಊಟ ಎಷ್ಟು ರುಚಿ ಉಂಟು ಅಂತ ಗೊತ್ತುಂಟ ನಿನಗೆ? ಅಲ್ಲಿ ನನ್ನ ಅಪ್ಪಯ್ಯ, ಸಾಕು ತಂದೆ ನಂದಗೋಪ ಇದ್ದಾನೆ, ನನ್ನ ತಾಯಿ ಇದ್ದಾರೆ. ಅವರು ನಿಮಗೆ ಬೇಕಾದ ಉಪಚಾರವನ್ನು ಮಾಡುತ್ತಾರೆ. ಸ್ವಲ್ಪ ಊಟ ಮಾಡು, ಸ್ವಲ್ಪ ಹೆಚ್ಚಿಗೆ ತಗೋ. ಈಗ ಸ್ವಲ್ಪ ಹೋಗಿ ಊಟ ಮಾಡು. ನಾನು ಮತ್ತೆ ನನ್ನ ಅಣ್ಣ ಬರ್ತೇನೆ, ಮತ್ತೆ ಪುನಃ ಊಟ ಮಾಡುವ. ಇಡೀ ವಿಶ್ವವನ್ನೇ ನೀನಿರುವಂತಹ ಭವನ ಎಂದು ಭಾವಿಸಿದ ನನಗೆ ರಾಮಭವನ ಬೇರೆ, ಕೃಷ್ಣ ಭವನ ಬೇರೆ ಎನ್ನುವ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಊಟ ಸಿಕ್ಕಿದ್ರೆ ಆಯ್ತು. ನಂದ ಗೋಕುಲದಲ್ಲಿ ಎಲ್ಲಿಯೇ ಉಂಡರು ನಿನ್ನ ಪ್ರಸಾದ ಅಂತ ಭಾವಿಸುತ್ತೇನೆ. ಸರಿ, ನನ್ನ ಅಪ್ಪಯ್ಯ ಸ್ವಲ್ಪ ಹೆಚ್ಚಿಗೆ ಮಾತಾಡ್ತಾರೆ, ನೀನು ಮಾತಾಡುವವನೇ. ಸ್ವಲ್ಪ ಮಾತಾಡ್ತಾ ಇರಿ. ನಾನು ಮಧುರಾ ನಗರಲ್ಲಿ ನಿತ್ಯ ಸುಖವಾಗಿ ನಿದ್ರೆ ಬಾರದೆ ಎಷ್ಟೋ ಕಾಲವಾಯಿತು. ಇಲ್ಲಿ ನಿನ್ನ ಪಾದದ ಮೂಲದಲ್ಲಿ ಸುಖವಾಗಿ ಒಂದು ರಾತ್ರಿಯನ್ನು ಕಳೆಯುತ್ತೇನೆ. ಒಳಗೆ ಈ ವಿಚಾರವನ್ನು ಅಣ್ಣನಲ್ಲಿ ಹೇಳಬೇಕು. ಅಣ್ಣಯ್ಯ,
ಮಾತ್ರವಲ್ಲ, ಬಂದವನು ಬೇರೆ ಯಾರೂ ಅಲ್ಲ, ಮತ್ತೆ ನಮ್ಮ ಹತ್ತಿರದ ಬಾಂಧವ, ನಮ್ಮ ಕಂಸ ಮಹಾರಾಜರು ಮಾವ ಇದ್ದಾನಲ್ಲ, ಅವನ ಮಂತ್ರಿ ಅಕ್ರೂರ ಎಂಬ ಹಾಗೆ ಅವನ ಹೆಸರು. ಅವನು ಒಂದು ವಿಚಾರವನ್ನು ತಂದಿದ್ದಾನೆ. ನಮ್ಮ ಮಾವಯ್ಯ ರಾಮಕೃಷ್ಣರು ಬರಬೇಕು ಎಂಬಂತಹ ಉದ್ದೇಶದಿಂದ ಬಿಲ್ಲ ಹಬ್ಬವನ್ನು ಮಾಡಿದ್ದವರಂತೆ. ಅಲ್ಲಿಗೆ ನಮ್ಮನ್ನು ಕರೆತರುವುದಕ್ಕೆ ಈತ ಬಂದಿದ್ದಾನೆ. ಆದರೆ ನಾನು ಅವನಲ್ಲಿ ನಮ್ಮ ಬಗ್ಗೆ ಎಲ್ಲ ಕೇಳಿದೆ, ನಮ್ಮ ಮಥುರೆಯಲ್ಲಿ ಯಾರೆಲ್ಲ ಹೇಗೆಲ್ಲ ಇದ್ದಾರೆ ಅಂತ. ಕೆಲವನ್ನು ಹೇಳಿದ, ಕೆಲವನ್ನು ಅವನ ಬಾಯಿ ಬಿಡಿಸಿದೆ. ಏನು ಹೇಳಿದ ಗೊತ್ತೇ? ಬಿಲ್ಲ ಹಬ್ಬವಲ್ಲ ಅಂತೆ, ಮತ್ತೆ ರಾಮಕೃಷ್ಣರನ್ನು ಕೊಲ್ಲುವ ಹಬ್ಬ. ಆದರೆ ಹಬ್ಬವೇ. ಆದ್ದರಿಂದ ನಾವು ಸಿದ್ಧತೆ ಮಾಡಬೇಕು. ಅದಕ್ಕಾಗಿ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಲಿಕ್ಕೆ ಕರೆದದ್ದು. ದದಿ ಮೊಸರ ಬಾಂಡಗಳ ಶಕಟದೆ ಉದಯದೊಳಗತಿ ಬೇಗ ತುಂಬಿದೆ. ಮೊಸರ ಬಾಂಡಗಳ ಶಕಟದೆ ಉದಯದೊಳಗತಿ ಬೇಗ ತುಂಬಿಸಿ, ಉದಯದೊಳಗತಿ ಬೇಗ ತುಂಬಿಸಿ. ಮುದದಿ ಕೆಳೆಯರು ಸಹಿತ ಹೊರಡಲಿ ಮಧುರೆ ಮಧುರೆ. ಹೊರಟಲಿ ಮಧುರೆಗಿಂತ ನದಿ ಮೊಸರ ಭಾಂಡಗಳ ಶಕಟದಿಗೆ ಉದಯದೊಳಗದಿ ಬೇಗ ತುಂಬಿಸಿ. ಆದರೆ ನಾವು ಹೋಗುದು ಮಾವನ ಮನೆಗೆ. ಅವ ಮಾವನೇ ಸರಿ, ಆದರೆ ಆತ ಮಧುರೆಯ ರಾಜ. ನಾವು ಗರ್ಭಿಣಿ ಸ್ತ್ರೀಯರ ಬಳಿ ಹೋಗುವಾಗ, ಮಕ್ಕಳಲ್ಲಿ ಹೋಗುವಾಗ, ಹಾಗೆ ರಾಜರ ಬಳಿ ಹೋಗುವಾಗ ಹಾಗೆ ಹೋಗಬಾರದಂತೆ. ಸರಿ, ಏನಾದರೂ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಆದರೆ ನಾವು ಶ್ರೀಮಂತರಲ್ಲ. ನಮ್ಮಲ್ಲಿರುವಂತಹ ವಸ್ತುಗಳು ಹಾಲು, ಬೆಣ್ಣೆ, ಮೊಸರು, ತುಪ್ಪ ಇದನ್ನೆಲ್ಲ ಬಾಂಡಕ್ಕೆ ಸೇರಿಸಿ ಕಟಕಕ್ಕೆ ಏರಿಸಿ ಅಲ್ಲಿಗೆ ಹೋಗಬೇಕಾಗುತ್ತದೆ. ಈಗ ಹೋಗುವುದೆಯಾ? ಈಗ ಸಂಜೆ ಆಗಿದೆ. ನಾಳೆ ಉದಯದಲ್ಲಿ ಅದನ್ನೆಲ್ಲ ಸೇರಿಸಿ ಅಲ್ಲಿಗೆ ಹೋಗೋಣ. ಒಳ್ಳೆಯ ಅಭಿಪ್ರಾಯವನ್ನೇ ಇಟ್ಟಿದ್ದೀಯ. ನಾವು ಹೋಗುವಾಗ ಎಲ್ಲ ಸಿದ್ಧತೆಯನ್ನು ಮಾಡೋಣ. ಅಷ್ಟು ಮಾತ್ರ ಅಲ್ಲ, ನಾವು ಮಾತ್ರ ಹೋಗುವುದಲ್ಲ, ನಮ್ಮವರನ್ನೆಲ್ಲ ಕೂಡಿಕೊಂಡು ಹೋಗಬೇಕಾಗ್ತದೆ. ಸರಿ, ಆದರೆ ಅಕ್ರೂರನನ್ನು ಈಗ ಕರೀತೇನೆ, ಸ್ವಲ್ಪ ವಿಶ್ರಾಂತಿಯಲ್ಲಿದ್ದಾರೆ. ಅಕ್ರೂರ, ನಮ್ಮ ಎಲ್ಲ ಸಿದ್ಧತೆ ಆಯ್ತು. ನಾನು ಸಿದ್ಧನಾಗಿದ್ದೇನೆ. ಊಟ ಆಯ್ತಾ? ಹೌದು. ನಂದಗೋಪ ಏನಾದ್ರು ಹೇಳಿದ್ರ? ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು. ಮುಖ್ಯವಾಗಿ ಹೇಳಿದ್ದು ನಿನ್ನ ತುಂಟಾಟದ ಬಗ್ಗೆ, ನೀನು ಮಾಡಿದ ಕಳ್ಳತನದ ಬಗ್ಗೆ ಎಲ್ಲವನ್ನೂ ಹೇಳಿದ್ದು. ಬಾಲಲೀಲೆಯ ಬಗ್ಗೆ ಹೇಳಿದ್ದು. ಅದು ಬಿಡು, ಇಲ್ಲಿ ಜಗತ್ತಿನ ನಾನು ನನ್ನ ಹೊಟ್ಟೆಯೂ ತುಂಬಿತು, ಮನಸ್ಸೂ ತುಂಬಿತು. ಒಟ್ಟು ನೀವು ನಿದ್ದೆ ಮಾಡಲಿಲ್ಲ. ಇಡೀ ರಾತ್ರಿ ಮಾತನಾಡಿದ್ದೆ, ನಾವು ಬದಿಗೆ ಮಲಗಿದ್ವಿ, ನಮಿಗೂ ಸರಿಯಾಗಿ ನಿದ್ದೆ ಬರಲಿಲ್ಲ. ಹಾಗಾಗಿ ಇದು ನಾವು ಸಿದ್ಧರಾಗಿದ್ದೇವೆ. ಮಥುರೆಯ ಕಡೆಗೆ ಹೊರಡೋಣ. ರಥವನ್ನು ತಂದಿದ್ದೇನೆ. ಶಕಟದ ಹಿಂದೆ ತುಂಬ ಎಲ್ಲ ಗವ್ಯೋತ್ಪನ್ನಗಳು ತುಂಬಲ್ಪಟ್ಟಿದೆ ಅರಸನಿಗೆ ಕಾಣಿಕೆಯಾಗಿ. ಹೋಗೋಣ, ಸಿದ್ಧರಾಗಿ ಮಾಡಿ.
ರವಿಯು ಪಶ್ಚಿಮಾದ್ರಿಗಿಳಿದ ಕವಿದ ಕತ್ತಲೆಯಲ್ಲಿ ನಡೆಯ ಕವಗೃಹಕ್ಕೆ ಹೋಗು ನೀನು ಯವದಿ ರಥದಳು ನಿವಹದೈದಲೆತ್ತು ನಾಳೆ ದಿವದಿ ಬರುವೆ ರಾಜಭವನಕ್ಕೆ ನುಡಿದ ಮಾಧವಗೆ ಕೃಷ್ಣನು ರವಿಯು ಪಶ್ಚಿಮಾದ್ರಿಗಿಳಿದ ನಂದಗೋಕುಲದಿಂದ ಹೊರಟಂತಹ ನಾವು ಮಧುರೆಯ ಹೊರ ವಲಯವನ್ನು ತಲುಪಿದ್ದೇವೆ. ಇಲ್ಲಿ ತಲುಪಿದ್ದೇ ತಡ. ಅಲ್ಲಿ ನೋಡು, ರವಿಯು ಪಶ್ಚಿಮಾದ್ರಿಗಳಿಗೆ ಹಿಡಿದಿದ್ದಾನೆ. ಕತ್ತಲಾಗಿದೆ. ಕತ್ತಲಾದಂತಹ ವಾತಾವರಣ. ಅಷ್ಟು ಮಾತ್ರವಲ್ಲ, ಇಲ್ಲಿ ಇನ್ನೊಂದಿದೆ. ಆ ಕಂಸನ ಜೀವನದ ಅಂತ್ಯ ಕತ್ತಲು. ಇದು ಕೊನೆಯ ರಾತ್ರಿ. ಆದ್ದರಿಂದ ನಿನಗೂ ನಮ್ಮ ಹಾಗೆ ಹೇಳು, ನಾವಾದರೂ ಬಾಲಕರು, ಎಲ್ಲಿಯಾದ್ರೂ ದಾರಿಯಲ್ಲಿ ಮಲಗಿಯು. ಆದ್ರೆ ನೀನು ಹಾಗಲ್ಲ, ಮಂತ್ರಿ ಇದ್ದೀಯ. ನಿನ್ನ ಮನೆಯನ್ನು ಸೇರು, ಬೆಳೆದಿ ಮಕ್ಕಳಲ್ಲಿ ಮಾತನಾಡುತ್ತಾ ಇರು. ನಾಳೆ ಕಂಸನ ಆಸ್ಥಾನದಲ್ಲಿ ಭೇಟಿಯಾಗುವ. ನಿಮ್ಮನ್ನು ಇಲ್ಲಿಯೇ ಬಿಟ್ಟು ನಾನು ನನ್ನ ಮನೆಗೆ ಹೋಗಬೇಕು. ಮತ್ತೆ ಏನ್ ಮಾಡ್ತೀಯ ಪ್ರಭು? ಒಡನೆ ಕೃಷ್ಣ ನುಡಿಯಲಾಗ ಒಡನೆ ಕೃಷ್ಣ ನುಡಿಯಲಾಗ ಬಿಡದೆ ಯವನ ಚರಣವಿರಡ ಬಿಡದೆ ಯವನ ಚರಣವಿರಡ ಹಿಡಿದು ಬೇಡಿಕೊಂಡ ದೈನ್ಯ ಪಡುತ್ತ ಭಕ್ತನು ಒಡೆಯಲಿಲ್ಲ ಬಿಡಲು ಮನೆಗೆ ನೊಡನೆ ಕೂಡಿ ಬರಲು ಎಲ್ಲ ಮಡದಿ ಮಕ್ಕಳನ್ನು ಸಹಿತ ಅಡಿಗೆ ನಮಿಬೆನು ಎಲ್ಲ ಮಡದಿ ಮಕ್ಕಳನ್ನು ಸಹಿತ ಅಡಿಗೆ ನಮಿಬೆನು ಕೃಷ್ಣ 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 ಕ್ರೂರ, ನಿನ್ನನ್ನು ಚೆನ್ನಾಗಿ ನಾನು ನೋಡಿದವನಿದ್ದೇನೆ. ಆದರೆ ಹೃದಯಪೂರ್ವಕವಾಗಿ ಕಂಡುಕೊಂಡಿದ್ದೇನೆ ನಾನು. ಕೃಷ್ಣ ಯಾರು, ಅವ ಯಾಕಾಗಿ ಭೂಮಿಗೆ ಬಂದ ಎನ್ನುವ ಎಲ್ಲ ವೃತ್ತಾಂತಗಳನ್ನು ತಿಳಿದಂತಹ ನನಗೆ ನಿನ್ನ ಚರ್ಯೆ, ಒಂದೊಂದು ಚರ್ಯೆಯೂ ವಿಶೇಷವಾದಂತಹ ಅನುಭೂತಿಯನ್ನು ನೀಡಿದವು. ಈಗ ಬರುತ್ತಿರುವಂತಹ ಹೊತ್ತಿನಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆಂದು ಇಳಿದವನಿದ್ದೇನೆ. ಮುಳುಗಿ ಏಳುತ್ತಿದ್ದಂತೆಯೇ ನಿನ್ನ ಭವ್ಯವಾದಂತಹ ವಿಶ್ವರೂಪ ದರ್ಶನವಾಯಿತು ಪ್ರಭು. ಎಲ್ಲ ಸೃಷ್ಟಿ ಸ್ಥಿತಿ ಲಯ ಮೊದಲಾದಂತಹ ಪ್ರಪಂಚದ ಸಕಲ ವ್ಯಾಪಾರಗಳು ಆ ನಿನ್ನ ಮೂರ್ತಿಯಲ್ಲಿ ಅಡಕವಾಗಿರುವಂತಹ ದೃಶ್ಯವನ್ನು ಕಂಡೆ. ನಾನು ಹೊಸತೊಂದು ಲೋಕವನ್ನು ಪಡೆದೆ. ನನ್ನ ಬದುಕು ಧನ್ಯವಾಯಿತು ಎನ್ನುವಂತಹ ಭಾವನೆ ಪ್ರಭು. ಆದ್ರೆ ನೀನು ಹೇಳುತ್ತಾ ಇದ್ದಿ ಹೋಗು ನಿನ್ನ ಮನೆಗೆ ಎಂಬುದಾಗಿ. ಕತ್ತಲಾಯ್ತು ಮಾರೆ, ಹೋಗು. ನನಗೆ ಸಿಕ್ಕಂತಹ ಸಂತೋಷ ನನ್ನ ಮಡದಿ ಮಕ್ಕಳಿಗೂ ಸಿಗಬೇಕು ಎನ್ನುವಂತಹ ಆಸೆ. ಆದ್ದರಿಂದ ಈ ರಾತ್ರಿ ನನ್ನ ಮನೆಯಲ್ಲಿ ಉಳಿದು ನಮ್ಮ ಸತ್ಕಾರವನ್ನು ಸ್ವೀಕರಿಸಿ ಮಡದಿ ಮಕ್ಕಳನ್ನು ಅನುಗ್ರಹಿಸಬೇಕು ಪ್ರಭು. ಕಂಸನ ಬಳಗದಲ್ಲಿ ಕ್ರೂರಿಗಳೇ ಇದ್ದಾರೆ. ಈ ಅಕ್ರೂರನೊಬ್ಬ ಬೇರೆಯಾಗಿ ನಿಲ್ಲದೆ ಎನ್ನುವ ಉದ್ದೇಶದಿಂದ ಮನೆಗೆ ಹೋಗುವುದಕ್ಕೆ ಹೇಳುತ್ತಾ ಇದ್ದೀಯ, ಅಥವಾ ನನ್ನ ಅಪೇಕ್ಷೆಯನ್ನು ಈಡೇರಿಸುವುದಕ್ಕೆ ಮನೆಗೆ ಬರುತ್ತೀಯಾ ಪ್ರಭು? ಮನೆಗೆ ಬರುತ್ತೀಯ? ಅಕ್ರೂರ, ನನಗೆ ಆಶ್ಚರ್ಯವಾಗುತ್ತಾ ಇದೆ. ಯಾವುದು? ನಂದಗೋಕುಲಕ್ಕೆ ಬಂದವರು ನೀನು, ಯಾದವರಿಗೆಲ್ಲರಿಗೂ ಕಂಟಕವಾಗಿದೆ, ನಮ್ಮನ್ನು ರಕ್ಷಿಸಬೇಕು ಎಂಬ ಹಾಗೆ ಪಾದಮೂಲಗಳಲ್ಲಿ ನಮಸ್ಕರಿಸಿದವನು. ಆದರೆ ಈ ಮಣ್ಣಿನ ಋಣವೋ ಏನೋ ಗೊತ್ತಿಲ್ಲ. ಮಧುರೆಗೆ ಕಾಲಿಟ್ಟ ಬಳಿಕ ನೀನು ಹೇಳುವುದೊಂದೇ, ನಾನು ನನ್ನದು ಎನ್ನುವ ಸ್ವಾರ್ಥ ಬಂತು. ನಮ್ಮದು ಇದ್ದದೀಗ ನನ್ನದಾಗಿದೆ. ನನ್ನ ಮನೆಗೆ ಬಾ, ನನ್ನ ಹೆಂಡತಿಯನ್ನು ಆಶೀರ್ವದಿಸು, ನನ್ನ ಮಕ್ಕಳನ್ನು ನೋಡು. ಇದು ಏನಯ್ಯ ಇದು ಪ್ರಭು? ಅಪರಾಧವಾಯಿತು, ಅಪರಾಧವಾಯಿತು. ನನ್ನ ಅಲ್ಪತನವನ್ನು ನಾನು ಒಪ್ಪಿಕೊಂಡಿದ್ದೇನೆ. ಮೊದಲು ಸಮಷ್ಟಿ ಜೀವನ ಮತ್ತೆ ವ್ಯಷ್ಟಿ ಜೀವನ ಎಂಬುದು ನನಗೆ ಅರ್ಥವಾಯಿತು. ನಿನ್ನ ಆಜ್ಞೆಯನ್ನು ಈಡೇರಿಸುತ್ತೇನೆ. ಮತ್ತೆ ಮಧುರಾನಗರ ಭಯ ವಿಮುಕ್ತವಾಗಿ ಕಾಣುವಂತಹ ಸಂದರ್ಭವನ್ನು ನಿರೂಪಿಸುತ್ತಾ
ನನ್ನ ಮನೆಗೆ ಹೋಗುತ್ತೇನೆ. ನಿನ್ನ ಆಸೆಯನ್ನು ನಾನು ಈಡೇರಿಸುತ್ತೇನೆ. ಆದರೆ ನಾವು ಬಂದಂತಹ ಕಾರ್ಯ ಆ ಕಂಸನ ವಧೆಯಾಗಬೇಕು. ನಮ್ಮವರಾದಂತಹ ಎಲ್ಲವರ ಸೆರೆಯನ್ನು ಬಿಡಿಸಿ ಅವರನ್ನು ಕರೆತರಬೇಕು. ಆ ಕೆಲಸಗಳೆಲ್ಲ ಆದ ಬಳಿಕ ನಿನ್ನ ಮನೆಗೆ ಬರ್ತೇವೆ. ಅಷ್ಟೊತ್ತು ನಿನಗೆ ಸಮಯ ಇದೆ. ನಮಗೆ ಏನೆಲ್ಲ ಕೊಡಬೇಕು ಎಲ್ಲ ತಯಾರು ಮಾಡಿ ಇಟ್ಟುಕೋ. ಸರಿ ಸರಿ, ನಾವು ಬರ್ತೇವೆ, ಕಾಯ್ತಾಯಿ. ಅಣ್ಣ, ಅಕ್ರೂರನನ್ನು ಕಳುಹಿಸಿದ್ದಾಯಿತು. ನಾವು ಹೀಗೆ ಇರುವುದಲ್ಲ. ನಾವು ಬಂದಂತಹ ಉದ್ದೇಶವನ್ನು ಈಡೇರಬೇಕು ಅಂತಾದ್ರೆ ಆ ಕಂಸ ಮಹಾರಾಜ ಹೇಗೆ, ಏನು, ಎಷ್ಟು ಎಂಬ ಹಾಗೆ ತಿಳಿದುಕೊಳ್ಳಬೇಕು. ರಾಜ ಹೇಗೆ ಎಂದು ತಿಳಿದುಕೊಳ್ಳಬೇಕಾದರೆ ಅವರ ಪ್ರಜೆಗಳನ್ನು ನೋಡಬೇಕಂತೆ. ಆದ್ದರಿಂದ ಆ ಪ್ರಜೆಗಳ ಬಗ್ಗೆ ವಿಚಾರಿಸುವುದಕ್ಕಾಗಿ ರಾಜ ಬೀದಿಯಲ್ಲಿ ಹೀಗೇ ನಡ್ಕೊಂಡು ಹೋಗೋಣ. ನೋಡು, ಬಣ್ಣಗೆ ಸಾಧ್ಯ ತೂವಂದು ಬರೋದು ಗೊತ್ತಾಪುಜೆ ಪಾತೆರೊಡ್ಚಿ ಬಣ್ಣಗ ಅಂಚಿಂಚಿ ತೂವಂದು ಬರೋಡು ಏರು ತಾಗುಣ್ಣ ಅಂಚನ ಇಂಚನ ತೂವಡು ಬಣ್ಣ ಸಾಧ್ಯ ತೂಣಗ ಅಂಚಿಂಚಿ ತೂವಂದು ಬರೋಡು ಬತ್ತು ಬತ್ತು ಎಣ್ಣಂಚಿನ ಮಲ್ಲಾಗಿ ತಾಗ್ಯತಯ ಉತ್ತರ ಕೊರಿಯ ನಿಕ್ಕ ಇವನಿಗೆ ಭಾಷೆ ಇಲ್ಲವ ಅಂತ ಕಾಣ್ತೀವಿ. ಹೌದು, ಯಾವ ಭಾಷೆ ಇದು? ನಾವು ಹೇಳಿದ್ದೇನಾದ್ರೂ ಅರ್ಥ ಆಗ್ತಿದೆಯಾ? ನಿನ್ನ ಹೂವಿಯ ಭಾಷೆ, ನಿನ್ನ ಬೇತನೆ ಭಾಷೆ, ನಮ್ಮದು ಸ್ವಚ್ಛ ಭಾಷೆ. ಓವು ಓವು ನಾವು ಮಾತನಾಡುವುದು ನಿಂಗೆ ಗೊತ್ತಾಗುದಿಲ್ವಾ? ನಿನ್ನ ಭಾಷೆ ನಮಗೆ ಅರ್ಥ ಆಗುದಿಲ್ಲ. ನಾವು ಮಾತಾಡೋದು ಪ್ರಪಂಚಿಕರೆಲ್ಲರೂ ಮಾತಾಡುವಂತಹ ಭಾಷೆ. ಎಣ್ಣ ಭಾಷೆ ತುಳು, ಅವೆನ್ನ ಅಪ್ಪೆ ಭಾಷೆ. ಅಪ್ಪೆ ಅಂದ್ರೆ ಕಪ್ಪೆ, ಅಪ್ಪೆ ಅಪ್ಪೆ, ಅಮ್ಮ 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 ಮಾತೃಭಾಷೆ. ಮಾತ್ರ ಸರಿ, ಮಾತೃಭಾಷೆ ಅಂದ್ರೆ ನೀವು ಎಲ್ಲರೂ ಯಾರು ಜನಿಸಿದಾಗ ಯಾರ್ಯಾರು ಏನು ಮಾತಾಡ್ತಾರೆ ಅದೇ ಭಾಷೆ. ನಿಖಿಲ್ನೆಟ್ ಅಮ್ಮಗೆ ಮಾತ್ರ ಅನ್ಕೊಣೆ. ಮಾತ್ರೆ ಅಲ್ಲ, ಅಮ್ಮನಿಗೆ ತಾಯಿ, ಅಮ್ಮ, ಮಾತೆ, ಎಲ್ಲ ಪದಗಳಿದೆ. ಇದು ನಿಖಿಲವು ನಿಮ್ಮಲ್ಲಿ ಒಂದೇ ಪದ ಒಂದಕ್ಕೆ ಬೇರೆ ಬೇರೆ ಉಂಟಲ್ಲ? ಒಂಜಿ ಒಂಜಿ ನಿಕ್ಕೆ ಬಣ್ಣಗ ತೂವೊಂದು ಬರೋಡು, ಬಣ್ಣಗ ಎಂಚೆ ಬರೋಡು, ಎಂಚೆ ಬರೋಡು, ಓಡೆ ಬರೋಡು, ಓಡೆ ಬಣ್ಣಗ ಎಂಚೆ ಬರೋಡು ಗೊತ್ತಿದ್ದೇನೆ. ನಾವು ನಮ್ಮ ದಾರಿಯಲ್ಲೇ ಬಂದು ಬುಕ್ಯಾಂಕ್ ಬತ್ತು ಬತ್ತು ತಾಗೋತ ನೀನು ತಾಗಿತ್ತು, ನಾವೆಲ್ಲಿ ತಾಗಿದ್ದೇವೆ? ಯಾನ್ ತಾಗಿನತ್ತು ಯಾನ್ ಪೋಪುಣ್ಯ ಅಂಚ ಆನೆ ಪೋಯಿನವೇ ಸಾಗೆ ನಿಂಗೆ ಕಣ್ಣು ಕಾಣುದಿಲ್ಲ ಅಂತ ಆಯ್ತದ್ರೆ ಬತ್ತು ಬತ್ತು ತಾಗೋರತೆ ನಿಖಿಲೆ ಬಣ್ಣಗೆ ನಾನು ತೂವಂದು ಬರ್ರ ಪೂಜೆಯ. ನೀನು ದೊಡ್ಡ ಜನ ಅಲ್ವಾ? ವೇಷಭೂಷಣಗಳು ನೋಡು. ಅದೆಂತದ್ದು ಗಂಟು ಉಂಟು? ಗಂಟು ಅದೇ ಏನು ಗಂಟು ಉಂಟು ಒಂದು ಇವರ ಭಾಷೆಯಲ್ಲಿ ಗಂಟಿಗೆ ಕುಂಟು ಅಂತ ಹೇಳುದು ಅಲ್ವಾ? ನೆಟ್ಟ ಉಳಾಯಿ ಕುಂಟಿಯ ಬಟ್ಟೆಯ ಗಂಟು. ಆದ್ರೆ ನೀನು ಯಾರು ಗೊತ್ತಾಯ್ತು? ಸರಿ, ತೂಳಾಗೆ ತೂಳ ಗೊತ್ತಾವು. ರಜಕ ಆರೇಲೋ ರಜಕಾಲಿ ಹೇಳೆಲ್ಲ ಮಾತ ಅದು ಬಂದಂತ ಅವಸರದಲ್ಲಿ ಯಾರು ಏನು ಅಂತ ಗೊತ್ತಾಗುವುದಿಲ್ಲ. ಈಗ ಗೊತ್ತಾಯ್ತು.
ನೀನು ರಜಕ ರಜೆ ಕತ್ತಿಯ ಯಾನೆ ಅಪ್ಪಲ ಯಾನೆ ಅರ್ಜರ ಯಾನೆ ಒಬ್ಬನೇ ರಜೆ ಕತ್ತಿ ರಜಕ ನಿಕ್ಕಿ ರಜೆನ ಬರ್ಸಾಗಿ ಏನು ಮಾತಾಡ್ತಾರೆ ಅಂತ ಅರ್ಥ ಆಗುದಿಲ್ಲ. ನಿನ್ನ ಹೆಸರು ರಜಕ ಅಲ್ಲ, ನಿನ್ನ ವೃತ್ತಿ ರಜಕ. ಎನ್ನ ನಿನ್ನ ಕೆಲಸ ಎನ್ನಾನು ಎನ್ನಾನು ಮೊನ್ನೆ ಯಾನ್ ರಜೆ ನನಗೆ ಎನ್ನೆ ನೀನು ಆಗಾಗ ರಜೆ ಮಾಡ್ತೀಯ ಅಂತ ನೋಡುವಾಗ ಗೊತ್ತಾಗ್ತದೆ ಆರೋಗ್ಯ ಸಮಸ್ಯೆ ಇರ್ಬೋದು ಅಂತ. ಆರೋಗ್ಯ ಸಮಸ್ಯೆ ಕಂಡಾಟ ಉಂಡ ಉಪ್ಪಡು ನಾನೇ ನಿನ್ನನ್ನು ನೋಡಿದಾಗ ಒಂದು ರೀತಿಯಲ್ಲಿ ನಮಗೆ ಸಂತೋಷ ಆಯ್ತು. ಯಾಕೆ ಹೇಳು, ನೀನೇ ಬರ್ಬೇಕು ನಮಗೆ. ನಿನ್ನಂತೂ ಸಂತೋಷ ಆಯ್ಲೆಕ್ಕ ತೋಜಿ ಗಡಿಬಿಡಿ ಆಯ್ಲೆಕ್ಕ ತೋಜು. ಹೌದು, ಈ ಗಡಿಬಿಡಿ ಅನ್ಕೊಡು. ಅಲ್ಲ, ನಾವು ಒಂದು ಶೀಘ್ರವಾಗಿ ಒಂದು ಕಾರ್ಯಕ್ಕೆ ತೆರಳಿದವರು, ಆದ್ದರಿಂದ ಸ್ವಲ್ಪ ಗಡಿಬಿಡಿ ಉಂಟು. ಆದ್ರೆ ನಿನ್ನಲ್ಲಿ ಮಾತನಾಡದೆ ಹೋಗುವುದಿಲ್ಲ. ಆದ್ದರಿಂದ ನಿನ್ನನ್ನು ನೋಡುವಾಗ ಒಂದು ಕೆಲಸ ಆಗಬೇಕು ನಮಗೆ, ನಿನ್ನಿಂದ ಒಂದು ಕೆಲಸ ಆಗಬೇಕು. ಇಲ್ಲಿ ನೋಡಿದ್ಯಾ ನಮ್ಮ ಬಟ್ಟೆ ಅಲ್ಲ ಎಷ್ಟು ಕೊಳಕಾಗಿದೆ. ಅಂಚೂರು ಅರ್ಧೋಟಿ ಅನಿಕಿದಾನೆ ಸನ್ನಿ ಅರ್ಧರ ನೆಲೆ ನೆತ್ತಲೆ ಕೊಳ್ಳ ಒಂಜಿ ಚೂರು ಸರ ಕೊಟ್ಟಿ ಅಂತ ಅರ್ಧ ಪಾಡಿಗೆ ನಾವು ಹಾಕುದು ಮಾತ್ರ ತೊಳಿ. ಈ ಇನ್ನಿಲ ಮೀತಿಜನಿ ಇನ್ನಿಲ ಮೀತಿಜ ಇವತ್ತು ಸ್ನಾನ ಮಾಡ್ಲಿಲ್ಲ, ಸ್ನಾನ ಮಾಡ್ತೇವೆ. ಅವೇ ವಾಸನೆ ಉಂಟರಪ್ಪ. ಆದ್ರಿಂದ ಈ ಬಟ್ಟೆಯನ್ನೆಲ್ಲ ನನಗೆ ನಿನ್ನ ಬಟ್ಟೆ ಬೇಡ, ಒಮ್ಮೆ ಕೊಡ್ತೇವೆ, ಅದನ್ನು ಮಡಿ ಮಾಡಿ ತರಬೇಕು. ಅಷ್ಟು ಹೊತ್ತಿಗೆ ನಮಗೆ ಏನಾದ್ರೂ ಉಡ್ಲಿಕ್ಕೆ ಕೊಡ್ಬೇಕು. ಎಂತ ನುಡಿಯ ಹೇಳ್ತಾನೆ ಬಿಡುವ ವಸ್ತ್ರವನ್ನು ಮಂಡೆಗೆಲ್ಲ ಕಟ್ಟಿದ್ದೇನೆ ನೋಡಿ. ಏನು ಪಾಪ ಒಂದು ಮಣಿಪನ್ನೆ ಉಂಟೆ ನಿನ್ನ ಭಾಷೆ ಇಂಕಿದೇರಿ ಪುಣ್ಯ ಆಂಡಲ ಏನು ಎನ್ನ ಭಾಷೆ ಕುಡಿದು ನಿನ್ನ ಭಾಷೆ ಮಾತಾಡಿ. ಓ, ನೀಗೀಗ ಅರ್ಥ ಆಗ್ತದೆ, ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಮಾತಾಡಿದಾಗಲ ಗೊತ್ತುಂಟು ದಾಯ ಪಾತೇರ್ಜಿ ಎನ್ನ ಭಾಷೆದ ಮಿತ್ತಿನ ಅಭಿಮಾನ ಎಂಕಿ. ಈಗ ನನ್ನ ಭಾಷೆ ಮೇಲೆ ಎಷ್ಟು ಅಭಿಮಾನ ಉಂಟು ಹಾಗೆ ಇನ್ನೊಂದು ಭಾಷೆ ಮೇಲೂ ನಿನಗೆ ಅಭಿಮಾನ ಇರಬೇಕು. ನನ್ನದೇ ನನ್ನದ್ದು ಅಂತ ಹೇಳುವುದಲ್ಲ, ಇನ್ನೊಬ್ರು ಕೂಡ ಮಾತಾಡೋದು ಭಾಷೆ ಅಲ್ವಾ. ಎಂಕಿ ಎನ್ನವಿ ನಿಖಿಲ್ನೇನು ಪಾತ ಆಯ್ತು, ನಿನಗೆ ನಿನ್ನದೇ, ಅವರಿಗೆ ಅವರದ್ದೇ. ಅಂಚಾದ ಪುನಗೆ ಹೆಂಗ್ ಗೊತ್ತುಂಡು ಎಂಚಿನ ಪಾಪ ಭತ್ತ ಜೋಕುಲು ಭತ್ತ ತಾಗ್ಯ ಪಾತೇರಿಗೊಂಡು ಬನಿತು ಪಾತೇರ ದಾನೆ ಭಾರಿ ಅಹಂಕಾರ ತಿಂದೆ ಎಲ್ಲ ಕುಂಟಾರ್ಜರ ಜನ ಯಾನ. ನೀನು ಎಷ್ಟು ಬಟ್ಟೆ ಒಗಿತಿ ಮಾರೆ, ಒಂದು ಬಟ್ಟೆ ಒಗಿಲಿಕ್ಕೆ ಆಗುದಿಲ್ವ ನಿನಗೆ? ಎಷ್ಟು ಬಟ್ಟೆ ಲೆಕ್ಕಂದೆ ದಾನೆ ಅವು ಎಂಕೆಲ್ಲವೇ. ಹೌದು, ನಿಖಿಲ್ ಈಗ ನನ್ನದು ಒಂದು ಆಗ್ತದೆ. ಆಪುಜಿ ಅಂಚ ಮಾತ ಇದು ಏರ್ನ ಗೊತ್ತುಂಟ ಅರಸುಳ್ನ ಕುಂಟಾರ್ಪುನ ಈಗ ನೀನು ಅಗಸ ಅಲ್ವಾ? ಸಾಮಾನ್ಯ ಅರಸುಳ್ನ ಕುಂಟು ಮಾತ್ರ ಮಡಿ ಮನ್ಪುನ ಹೇಳಿ. ಓಹೋ, ನೀನು ರಾಜ ರಜಕ ಎದ್ದೇಳು ಬಂದ್ರೆ ಬದುಕು ಅನ್ನ ಸೀದ ಬೋಲೆ ಕಳರಾಯ ರಜಕಾನಿ ಇಳಿಯದು ನಿನಗೆ ಕಳ
ಎನ್ನಲು ಕೊಳರಾಜ ರಾಜಕಾಗಿ ತಿಳಿಯದು ನಿನಗೆ ರಾಜಕ ಈಗ ನಿನಗೆ ಗೊತ್ತುಂಟಾ ನೀನು ಯಾರು ಅಂತ ನಮಗೆ ಗೊತ್ತಾಯ್ತು. ಆದರೆ ನಾವು ಯಾರು ಅಂತ ನಿನಗೆ ಗೊತ್ತಿಲ್ಲ. ನಾವು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾವು ಅಳಿಯಂದಿರು. ಓ ಹಾ, ನಿನ್ನ ಅಳಿಯಂದಿರಲ್ಲ, ನಿನ್ನ ಒಡೆಯ ಇದ್ದಾನಲ್ಲ ಕಂಸ ಮಹಾರಾಜ, ಅವನ ತಂಗಿಯ ಮಕ್ಕಳು. ಅವರ ತಂಗಿ ಗೊತ್ತುಂಟಾ? ದೇವಕಿ ದೇವಿ. ಎಂಚಿನ ಪಾತಿರುವೆ ಅದಾನೆ ಗೊತ್ತು ಜನ ಬ್ಯಾಕ್ಯಮ್ಮನ ಎಂಕ್ ಸರಿ ಗುರ್ತುಂಡು ಅವರ ಮಕ್ಕಳು ನಾನು. ಎಂಚಿನ ಒಟ್ಟಾರೆ ಅಂಚೆ ಮತ್ತೆ ಪಾತಿರಲ್ಲಿ ನಿಜ ಹೆಚ್ಚಿರ ಈ ಒಕ್ಕಡಿ ಏ ಪೇಪರ್ ನೆಂಚೆ ಎಂಚಿನ ಅಂಚ ಮಾತ ಮಾಡ್ರಿ ಆಕಳು ಜೋಕುಳು ಬ್ಯಾಕಿನ ಜೋಕುಳ ಹೌದು. ಒಂದು ಜೋಕುಳು ಆಗ ಈಗ ಇಷ್ಟು ದೊಡ್ಡದಾಗಿದ್ದೇವೆ ನಾವು. ಇದು ಸುಳ್ಳು ಬನ್ಪುಣಲ್ಲ ಒಂಜಿ ಸತ್ಯ ಬನ್ನಲೆ ಕನೆ ಬಣ್ಣುದು. ಅದೇ ಹೇಗೆ? ದೇವಕ್ಕಿನ ಜೋಕುಳು ಜೋಕುಲೇನು ಕಣ್ಣೆ ದೂರೆ ಪಟ 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 ಹಾಕದಿಂಕಲ್ನ ಹಂಸೆ ಕೆರ್ನೆತ ಒತ್ತು ಜೋಕುಳು ಅಂತದನ್ನೆಲ್ಲ ನೋಡಿ ನೀನು ಬದುಕಿದ್ಯಲ್ಲ ಪುಣ್ಯಾತ್ಮ. ಆ ಜೋಕುಳು ಸಾಯ್ತೀನಿ ಅದೆನ್ನತ್ತದ ನಿನ್ನ ಹಾಗೆ ಹೊಡಿಬೇಕಿತ್ತು ನಾಲ್ಕೆ ಬೇಜಾರು ಅಂಚೆ ಮಾತ್ರ ಸುಳ್ಳು ಬಂಡ್ರಜ್ಜಿ ಆರನೇ ಜೋಕುಳು ಮಾತ್ರ ಸೈತಾತಲ್ಲಿ. ಈಗ ನಾವು ಹೇಳುವಂಥದ್ದು ಸತ್ಯವೇ. ಯಾಕೆಂದರೆ ಈಗ ನಿನಗೆ ಎಷ್ಟು ಮಕ್ಕಳನ್ನು ನೀನು ನೆಲಕ್ಕೆ ಬಡ್ದದ್ದು ನೋಡಿದ್ದು? ಒಂದು ಲೆಕ್ಕ ಮಂತ್ರ ಆಜಾವ ಆರ. ಏಳನೇದು ಯಾವ್ದು ಗೊತ್ತುಂಟಾ? ಸಂಕರ್ಷಣ. ಬಲರಾಮ ಅಂತ ಅವನು. ಬಲರಾಮ. ಎಂಟನೆಯದ್ದು ಕೃಷ್ಣ. ಇದೇ ಕೃಷ್ಣ. ನಾನು ಎಂಟನೆಯ ಮಗ ಕೃಷ್ಣ. ಇಂಬೆ ಬಲರಾಮ ಕೃಷ್ಣರು. ಜೋಕಲೆ ಬಡಿಯ ವಸ್ತುಗಳನ್ನು ಕೇಳುವೆ. ಹುಡುಗಾಟ ಬೇಡವು. ಕೃಷ್ಣ ಬಲರಾಮ ನಿಖಿಲ್ ಬರ್ಬರ್ ಅನ್ಕೊಂಡ ವಿಷಯ ತುಂಬೆ ಗೊತ್ತಿತ್ತೇನೆ. ಎಂಕಲ್ ಅರಸುಲು ಬಂತೇರಿ ಏರಿ ಅಕ್ಲೇನು ಪತ್ತೊಂದು ದರ 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 ಹೋಯ್ತೊಂದು ಬತ್ತೆಲ್ಲ ನಾಡೆ ಒಪ್ಪಿಸಾರ ಅಕ್ಲೆ ಕೈ ನೆಲಿಕೆ ಬಣವು ಕೊರ್ಪೆ ಬಂದದ್ದು ಎಡ್ಡೆ ವಿಷಯ. ನಿಖಿಲ್ ಎನ್ನೊತ್ತಿಗೆನೆ ಎಡ್ಡೆಡು ಬತ್ತನ ಬರ ಬರ ಹೋಯ್ತು ಅಂತ ಹೋಗುದು. ಈಗ ಹೇಳುದು ಕೇಳು. ನೀನು ಬಟ್ಟೆ ಕೊಟ್ರೆ ನಿನ್ನನ್ನು ಹೋಗ್ಲಿಕ್ಕೆ ಬಿಡ್ತೇವೆ, ಇಲ್ಲದೆ ಆ ಬಟ್ಟೆಯನ್ನು ಸೆಳೆದು ಹೋಗ್ತೇವೆ. ಅಂಚಿನ ಮಾತೆ ಬಟ್ಟೆ ಕೊಡುದಿಲ್ವಾ? ಕೊರ್ಪುಣೆ ನಿಕ್ಲೆ ನಿತ್ಯ ಕಾರದ ಬತ್ತ ಬರ ಬೇಡ, ನೀನು ಹೋಗು ಬೇಡ ನನಗೆ ನನ್ನ ಬಟ್ಟೆ. ಏನೋ ನೀವು ಗಂಟು ದೀದಿತ್ತೆ ಏರ್ನ ಏರ್ನ ಎಲ್ಲವೇ ಕುಂಟುದ ಕುಂಟುದ ಗಂಟು ಎಂಕೋತಿದ್ದೀನಿ ನಾ ಗಂಟು. ನೀವು ಯಾರ್ಯಾರ ಗಂಟಿಗೆಲ್ಲ ಕೈ ಹಾಕಿ ಹೋಗ್ಬೇಡ. ಸತ್ಯ ಒಟ್ಟಾರೆ ನಾಚಿಕೆಟ್ಟು ನೀರು ಇವತ್ತಿದು ಒಂದು ಕುಂಟುದ ಗಂಟಿತ್ತು ಓಡೋದ ತೀರ್ಥ ಸತ್ಯ ವರ್ಷನೇ ನುಂಗುಜಿ ಎಡ್ತಿಲ್ಲ ಕೊಂಡೋದ್ಲ ಗುಣಜ್ಜಿ ಕೊಡುದಿಲ್ಲ ಅಂತ ಹೇಳಿದಲ್ಲ ಮಾರ್ರೆ, ನನ್ನನೆಂತ ನೋಡುದಿಲ್ಲ. ಇಷ್ಟೇ ಇಚ್ಚಿದೆ ಬಾತೇರ್ನಿ ಬಾತೇರ್ನ ಕೊಟ್ಟು ಬಾತೇರಿದೆ ಇನ್ನು ಬಟ್ಟೆ ಮಂಡೆ ಚಡುಳ್ಳೆ ಗಂಟಿಜ್ಜಿ ಗಂಟಿಲ್ಲಂದ್ರೆ ಹೋಗು ನನಗೆ. ಈ ಗಂಟೆ ಅದಕ್ಕೆ ನಾರಾಜ ಉಂಟು ಕಲ್ವಳೆ ಕೊಲ್ಲಿ ಗಂಟೆ ಗಂಟಿತ್ತನೆ ಗಂಟೆ ಮಿಂಚುಯ್ಯಾನ ಇಜ್ಜಿಯ ನಡಿ ನನ್ನ ಹತ್ರ ಕಾಣುವುದಿಲ್ಲ. ಈ ಪುಣ್ಯಾತ್ಮ ಇದು ನೋಡಿ, ಅವನಿಗೆ ಮಾತನಾಡಿ ಮಾತನಾಡಿ ಅವನ ಭಾಷೆ ಅವನಿಗೆ ಅನಿಸ್ತದೆ. ನೀನು ದೊಡ್ಡ ಮನುಷ್ಯನೇ ಆಯ್ತಾ?
ಕೈಂಚ ಆ ಕೈಂಚ ಅಂತ ಲಡ್ಡುಲ ಪಾತೆ ರೊಟ್ಟಿ ಪಾತೆ ಗಂಟು ಬೇಕಾ ನಿನಗೆ? ಅಲ್ಲ ಎರಡು ಕೊರ್ರವನ್ನ ಯಾವ ಒಂಜಿ ಬೇಗ ಹೋಗ್ತದೆ ತಗೋ, ತಗೋ, ಹೋಗು, ತಗೋ. ಹೋಗು, ಹೋಗು, ಹೋಗು. ಸಹಜರ್ಪದಿಂದ ಮಾತನಾಡಿದ ಒಂದು ಅಗಸನಿಗೆ ಇಷ್ಟು ಅಹಂಕಾರ ಇರಬೇಕಾದ್ರೆ ಆ ರಾಜನಿಗೆ ಎಷ್ಟಿರಬೇಕು ಎಂಬ ಹಾಗೆ ಆಲೋಚನೆಯನ್ನು ಮಾಡುತ್ತಾ ಇದ್ದೇನೆ. ಈಗ ಕಂಸನನ್ನು ಒಲಿಸುವಂತಹ ಕಾಲ ಸಮೀಪವಾಗಿದೆ. ಕರೆಯೋಣ ಕರೆಯೋಣ. ಚಿತ್ತದಲ್ಲಿ ಬೆದರಿ ಬೆದರಿ ತಲೆ ಗುತ್ತಿಯ ಗೋವಳನ ವ್ಯರ್ಥ ಬರಿದೆ ತಲೆ ಗುತ್ತಿಯ ಗೋವಳನ ವ್ಯರ್ಥ ಬರಿದೆ ಮತ್ತೆ ಒಳಸರಿದು ಮತ್ತೆ ಒಳಸರಿದು ಬಳಲುತ್ತ ಗುಪ್ತದೊಳಗಿದ ಹೇಳಿ ಚಿತ್ತದಲ್ಲಿ ಬೆದರಿ ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಎಲ್ಲವೂ ನೀರಿನಲ್ಲಿ ಮಾಡಿದ ಹೋಮದಂತಾಯಿತು. ನನ್ನ ತಂಗಿಯಾದಂತಹ ದೇವಕಿಯ ಗರ್ಭದಲ್ಲಿ ಹುಟ್ಟಿದಂತಹ ಕೃಷ್ಣರಾಮರು ನನ್ನ ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾರೆ ಎಂಬಂತಹ ವಿಷಯವನ್ನು ತಿಳಿದ ನಾನು ನಮ್ಮವರಾದಂತಹ ಪೂತನಿ, ಶಕಟ, ದೇನುಕ, ಪ್ರಲಂಬ, ಬಕಾಸುರನನ್ನು ನಾಶ ಮಾಡುವುದಕ್ಕಾಗಿ ಕರೆಸಿದೆ. ಏನು ಪ್ರಯೋಜನ, ಏನು ಪ್ರಯೋಜನ? ಹೋದವರೆಲ್ಲರೂ ಮಾಡಿದರು. ಇನ್ನೇನು ಮಾಡುವುದು ಎಂದು ಯೋಚಿಸಿದಾಗ ಉಪಾಯವೊಂದು ಹೊಳೆಯಿತು. ಅಕ್ರೂರನ ಮೂಲಕ ಬಿಲ್ಲ ಹಬ್ಬದ ನೆವನವನ್ನು ಹೇಳಿ ಅವರನ್ನು ಮಧುರೆಗೆ ಕರೆತರುವ ಉಪಾಯವನ್ನು ಹೂಡಿದೆ. ಸ್ವಕ್ಷೇತ್ರದಲ್ಲಿ ರಾಜನಿಗೆ ಬಲವಂತೆ, ಆದ್ದರಿಂದ ಹೂಡಿದಂತಹ ಉಪಾಯ ಫಲಕಾರಿಯಾಗಿದೆ. ಅಕ್ರೂರನ ವಿಷಯವನ್ನು ತಿಳಿಸಿದ್ದಾನೆ. ಕೃಷ್ಣರಾಮರು ಒಪ್ಪಿದ್ದಾರೆ. ಆದ್ದರಿಂದ ನಾಳೆಯ ದಿವಸ ಮಧುರೆಗೆ ಬರುವವರಿದ್ದಾರೆ. ಆದರೆ ಬರುವಂತಹ ದಾರಿಯಲ್ಲಿ ರಣದ ವರ್ತಮಾನವನ್ನಾದರೂ ಕೇಳಿದ್ದಾದರೂ ಏನು? ರಾಜ ರಜಕನನ್ನು ಕೊಂದಿದ್ದಾರಂತೆ, ಕುಬ್ಜೆಯ ಟೊಂಕನ್ನು ತಿದ್ದಿದ್ದಾರಂತೆ, ಪೂಜಿಸಿದ್ದಂತಹ ಶಿವ ಧನುಸ್ಸನ್ನು ಮುರಿದಿದ್ದಾರಂತೆ. ಇದೆಲ್ಲವನ್ನು ಕೇಳುವಾಗ ಮನಸ್ಸಿಗೆ ಒಂದು ರೀತಿಯಾದಂತಹ ಭಯ ಉಂಟಾಗುತ್ತಾ ಇದೆ. ಎಲ್ಲ ಮಹಾಮಲ್ಲ ಕಂಸ ಧೃತಿಗೆಡುವುದರಲ್ಲಿ ಅರ್ಥವಿಲ್ಲ. ನಾಳೆಯ ದಿವಸ ಕೃಷ್ಣ ಬಲರಾಮರು ಬರುತ್ತಿದ್ದಾರೆ ಅಲ್ಲ, ನಾಳೆಯ ದಿವಸವನ್ನು ನಾಳೆಗೆ ಯೋಚಿಸಿದ್ದರಾಯಿತು. ರಾತ್ರಿಯ ಸಮಯ ಮೃಷ್ಣಾನ್ನ ಭೋಜನವನ್ನು ಮಾಡಿದ್ದೇನೆ, ಶಯ್ಯಾಗಾರವನ್ನು ಪ್ರವೇಶಿಸಿದ್ದೇನೆ, ಹಂಸತೂಲಿಕಾ ಕಲ್ಪ ಸಿದ್ಧವಾಗಿದೆ. ಮಲಗಿ ನಿದ್ರಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಈ ಪರಿ ಅಳಲುತ್ತ ಭಯದು ಈ ಪರಿ ಅಳಲುತ್ತ ಭಯದು ಶ್ರೀಪತಿಯ ನೆನೆಯುತ್ತ ಶ್ರೀಪತಿಯ ನೆನೆಯುತ್ತ ಸಜ್ಜಾಗೃಹದಿ ತಾಪವಡಿಸಿ ಕನಸಿನೋಳ್ ಲೋಪದ ಸ್ವಪ್ನವ ಕಂಡ ಏನ
ಕನಸಿನೊಳು ಏನಾಗುತ್ತಿದೆಯೋ ನಾನೇನ ಮಾಡುವೆನು ನೆತ್ತಿಗೆ ತೈಲವ ಒತ್ತುತ್ತ ನೆತ್ತಿಗೆ ತೈಲವ ಒತ್ತುತ್ತ 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 ಮೃತ್ತಿಗೆ ಲೇಪಿಸಿ ತನುವಿಗೆ ಮೃತ್ತಿಗೆ ಲೇಪಿಸಿ ತನುವಿಗೆ ತನುವಿಗೆ ಕತ್ತೆಯ ಅಡರುತ ಕತ್ತೆಯ ಅಡರುತ ಅಡರುತ ದಕ್ಷಿಣ ಯಾತ್ರೆಗೆ ಗಮಿಸಿದುದ ನೆತ್ತಿಗೆ ತೈಲವ ನೊತ್ತುದ ವೃತ್ತಿಗೆ ಲೇಪಿಸಿ ತನುವಿಗೆ ಕತ್ತೆಯ ನಡರುತ ದಕ್ಷಿಣ ಯಾತ್ರೆಗೆ ಗಮಿಸಿದುದ ಏನ ಮಾಡಲಿ ನಾನೇ ಏನ ಕಳ್ಳಿರೋ ಏನ ಮಾಡಲಿ ನಾನೇ ಏನ ಕಳ್ಳೆನು ಕನಸಿನೊಳು ಏನಾಗುತ್ತಿದೆಯೋ ನಾನೇನ ಮಾಡುವೆನು ಏನ ಮಾಡಲಿ ಇಲ್ಲಿದ್ದೇನೆ. ನನಗೇನಾಗುತ್ತಾ ಇದೆ? ನಾನು ಏನು ಮಾಡುತ್ತಾ ಇದ್ದೇನೆ? ಹರನೆ ಹರನೆ ಹರನೆ. ಮಧ್ಯರಾತ್ರಿಯವರೆಗೆ ನಿದ್ದೆಯೇ ಬರಲಿಲ್ಲ. ಮಧ್ಯರಾತ್ರಿ ಕಳೆದ ಕೂಡಲೇ ಕಣ್ಣಿಗೆ ಒಂದು ಮಂಪರು ಬಡಿದಂತಾಯಿತು. ಹಂಸ ತೂಲಿಕಾ ಕಲ್ಪದಿಂದ ಉರುಳಿ ಕೆಳಗೆ ಬಿದ್ದವನಿದ್ದೇನೆ. ಆದರೆ ಕಂಡಂತಹ ಕನಸುಗಳಾದರೂ ಏನು? ಒಂದೊಂದು 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 ದುಸ್ವಪ್ನಗಳು. ನೆತ್ತಿಗೆ ತೈಲವನ್ನು ಒತ್ತುತ್ತಾ ಇರುವ ಸ್ವಪ್ನ. ಇನ್ನೊಂದು ಮೃತ್ತಿಕೆಯ ಮಣ್ಣನ್ನು ಮೈಯೆಲ್ಲ ಹಚ್ಚುತ್ತಿರುವಂತಹ ದೃಶ್ಯ. ಮತ್ತೊಂದೆಡೆಯಲ್ಲಿ ನೀಚ ಪ್ರಾಣಿಯಾದ ಕತ್ತೆಯ ಬೆನ್ನನ್ನು ಏರಿ ದಾಸವಾಳದ ಮಾಲೆಯನ್ನು ಹಾಕಿ ಕೆಂಪು ಬಟ್ಟೆಯನ್ನು ಉಟ್ಟು ದಕ್ಷಿಣಕ್ಕೆ ತೆರಳುವಂತಹ ದೃಶ್ಯ. ಇದೆಲ್ಲ ಏನನ್ನು ಸೂಚಿಸುತ್ತಾ ಇದೆ? ಇದೆಲ್ಲ ಮರಣ ಸೂಚಕಗಳು. ಬೆಳಗ್ಗಿನ 4ನೇ ಜಾವದಲ್ಲಿ ಕಂಡಂತಹ ಕನಸುಗಳು ಎಂದಿಗೂ ಹುಸಿಯಾಗಲಾರದು, ಎಂದಿಗೂ ಹುಸಿಯಾಗಲಾರದು. ಅಂದರೆ ಕಂಸನಿಗೆ ಮರಣವೇ, ಕಂಸನಿಗೆ ಮರಣವೇ ಇಲ್ಲ 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 ಇಲ್ಲ. ಬೆದರುದ ತಾನೆತ್ತರೆ ಬೆದರುದ ನೆತ್ತರೆ ಎನ್ನಿದಿರಿಗೆ ಹತ್ತವರಿದ ಕೋ ನನಗದು ಕಾಣದು ನನಗದು ಕಾಣದು ಅಧಿಕವೇ ದರ್ಪಣವೀಕ್ಷಿದೆ ಇದರಳು ಕಾಣಿಸದು ಇದರಳು ಕಾಣಿಸದು
ತುಳುಕಾಕಲ್ಪದ ಮೇಲೆ ಕುಳಿತುಕೊಂಡಾದರೆ ಕಂಡಂತಹ ಕನಸುಗಳಾದರೂ ಏನು? ಬೆದರುತ್ತಾ ಗೆದ್ದರೆ ನನ್ನನ್ನು ಬಿಟ್ಟು ಹೋದಂತಹ ಪೂತನಿ, ಶಕಟ, ಧೇನುಕ, ಪ್ರಲಂಬ, ಬಕಾಸುರಗಳು ನನ್ನ ಎದುರಿಗೆ ಬಂದು ನಮ್ಮನ್ನೆಲ್ಲರನ್ನು ಮೇಲೋಕಕ್ಕೆ ಕಳಿಸಿ ನೀನಿಲ್ಲಿ ಸಂತೋಷದಿಂದ ಇರಬೇಡ, ಬಾ ನಮ್ಮ ಜೊತೆ ಬಾ ಎಂದು ಹೇಳುತ್ತಿದ್ದಾರೆಲ್ಲ. ನಿವಾಳಿಸಿದೆ, ಎಲ್ಲರನ್ನು ನಿವಾಳಿಸಿದೆ. ಹೇಳಿದೆ ಏನೆಂದರೆ, ಕಂಸನಿಗೆ ತಾನು ಯೋಚಿಸಿದಂತಹ ಕೆಲಸ ಇನ್ನೂ ಮುಗಿದಿಲ್ಲ, ಸ್ವಲ್ಪ ದಿವಸಗಳು ಬೇಕು, ತದನಂತರ ನಿಮ್ಮೊಟ್ಟಿಗೆ ಮೇಲ್ಲೋಕಕ್ಕೆ ಬರುತ್ತೇನೆ ಎಂದು ಹೇಳಿದೆ. ಎಲ್ಲರನ್ನು ನಿವಾಳಿಸಿದೆ. ದರ್ಪಣವನ್ನು ತೆಗೆದು ವೀಕ್ಷಿಸಿದರೆ ಒಂದೆಡೆ ನನ್ನ ಮುಖವು ಸರಿಯಾಗಿದೆ, ಆದರೆ ಇನ್ನೊಮ್ಮೆ ನೋಡುತ್ತೇನೆ, ಇಲ್ಲ ಇಲ್ಲ ಇಲ್ಲ, ದರ್ಪಣದಲ್ಲಿ ಶಿರಸ್ಸೇ ಕಾಣುವುದಿಲ್ಲ. ರುಂಡ ಇಲ್ಲದ ಮುಂಡವಂತೆ ಇದೆ, ಶರೀರ ಇದೆ, ಶಿರಸ್ಸಿಲ್ಲ. ಏನಿದು ಏನಿದು ದುಸ್ವಪ್ನಗಳು? ಏನನ್ನು ಸೂಚಿಸುತ್ತಾ ಇದೆ? ಕಂಸನಿಗೆ ಮರಣವೇ? ದರ್ಪಣದಲ್ಲಿ ನನ್ನ ಶಿರಸ್ಸನ್ನು ಕಾಣದೇ ಇರುವಂತಹ ಸಂದರ್ಭದಲ್ಲಿ ರಾಜಧಾನಿಯಲ್ಲಿ ಉರಿಯುತ್ತಿರುವಂತಹ ಬಾಣದೇವಿಗೆ ಹತ್ತಿರ ಬಂದಿದ್ದೇನೆ. ಉರಿಯುತ್ತಾ ಇದೆ ಎಲ್ಲ. ಒಂದೇ ಪಾವು ಅದು ಎರಡಾಗುತ್ತ ಕೋರುತ್ತಿದೆ ಕೋರುತ್ತಿದೆ. ಹರಿಮಯ ತಯ್ಯ ಅರಮನೆಯವ ಈಗ್ತಿದೆ, ಹರಿಮಯ ತಯ್ಯೋ. ಕರೆದಿದೆ ತಂಗಿಯ ಮಕ್ಕಳ ಕರೆದಿದೆ ಆ ಕೃಷ್ಣನಾಗ ಬಹುಧರೆಯಳು ನಾಟಕ ದಾರಿ ಎಂದರಿವೆನು ಮೊದಲ ಬಗೆ. ಉರಿವುದು ಒಂದೀಪವು ಅದು ಎರಡಾಗುತ್ತ ತೋರುತ್ತಿದೆ, ಒಂದೀಪವು. ಇಲ್ಲ ಇಲ್ಲ, ದರ್ಪಣದಲ್ಲಿ ನನ್ನ ಮುಖವನ್ನು ನೋಡುವಂತ ಎಂದು ತೆಗೆದು ನೋಡಿದರೆ ಇಲ್ಲ, ದರ್ಪಣದಲ್ಲಿ ನನ್ನ ಶಿರಸ್ಸನ್ನು ಕಾಣುತ್ತಿರಲಿಲ್ಲ. ಶರೀರ ಇದೆ, ಶಿರಸ್ಸಿಲ್ಲ. ಹಾಗೆಂದು ದೀಪದ ಸಹಾಯದಿಂದ ನನ್ನ ದೇಹವನ್ನು ಒಮ್ಮೆ ನೋಡುವ ಎಂದು ಬಂದರೆ ಏನು ನೋಡುತ್ತಾ ಇದ್ದೇನೆ? ಉರಿಯುತ್ತಿರುವಂತಹ ಒಂದೇ ಒಂದು ಬೊಂಬಾಳ ದೇವಿಗೆ ಇದರ ನೆರಳಿನಿಂದ ನನ್ನನ್ನು ನೋಡಿದರೆ ಕಾಣುತ್ತಾ ಇದೆ. ಆದರೆ ಇನ್ನೊಮ್ಮೆ ನೋಡಿದರೆ ಇಲ್ಲ ಇಲ್ಲ, ದೀಪದ ಸಹಾಯದಿಂದ ನನ್ನ ನೆರಳನ್ನೇ ನನಗೆ ಕಾಣದಂತಾಗಿದೆ. ಮತ್ತೊಮ್ಮೆ ನೋಡಿದರೆ ಆ ನೆರಳಿನಲ್ಲಿ ರಂಧ್ರಗಳು, ಅಲ್ಲಲ್ಲಿ 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 ರಂಧ್ರಗಳು. ಏನಿದು ದುಸ್ವಪ್ನ? ಕಂಸನಿಗೆ ಮರಣವೇ? ಅರಮನೆಯ ಸುತ್ತಲೂ ವೀಕ್ಷಿಸಿದರೆ ಶ್ರೀಹರಿಯ ಅವತಾರ ವಿಶೇಷಗಳು, ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹನಾಗಿ, ನರಸಿಂಹನಾಗಿ, ವಾಮನನಾಗಿ, ಪರಶುರಾಮನಾಗಿ, ರಾಮನಾಗಿ ತನ್ನ ಅವತಾರ ವಿಶೇಷಗಳನ್ನು ಹೇಳುತ್ತಾ ಇದ್ದಾನೆ. ಒಂದೆಡೆಯಲ್ಲಿ ಹರಿಯ ಅವತಾರ ವಿಶೇಷಗಳು, ಇನ್ನೊಂದೆಡೆಯಲ್ಲಿ ಮಧುರೆಗೆ ಶ್ರೀಕೃಷ್ಣ ಬಲರಾಮರ ಆಗಮನ. ಏನಿದು ಸಂಬಂಧ? ಏನಿದು? ಒಂದು ತಿಳಿಯದಂತಾಗಿದೆ, ದಾರಿ ತೋಚದಂತಾಗಿದೆ. ಏನು ಮಾಡಲಿ ಏನು ಮಾಡಲಿ? ಇಲ್ಲ, ನಾಳೆಯ ದಿವಸ ಪುರೋಹಿತರನ್ನು ಕರೆದು ನನ್ನಲ್ಲಿರುವಂತಹ ಎಲ್ಲ ಸಂಶಯಗಳಿಗೆ ಅವರ ಕೈಯಲ್ಲಿ ಉತ್ತರವನ್ನು ಹೇಳಿಸುವರಿದ್ದೇನೆ. ಬೆಳಗಾಗುವುದಕ್ಕೆ ಇನ್ನೂ ಸ್ವಲ್ಪ ಸಮಯವಿದೆ. ಮಲಗಿ ನಿದ್ರಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ದುರುಳಲಿ ಪರಿಮರುಗಿ ದುರುಳಲಿ ಪರಿಮರುಗಿ
ತೊರೆದು ನೋಡಲು ತನ್ನ ಅರಮನೆಯ ಹೊರಗೆ ಒಳಗೆ ತನ್ನ ಅರಮನೆಯ ಹೊರಗೆ ಒಳಗೆ ಶ್ರೀಕೃಷ್ಣಮಯವಾಗಿರಲು ಶ್ರೀಕೃಷ್ಣಮಯವಾಗಿರಲು ನೆರೆ ಕಂಡ ಭರಣಿ ಭಯದೆ ನೆನೆದು ಶ್ರೀ ಹರಿಯ ಮೂರ್ತಿಯ ಹೃದಯ ಕಮಲದಿ ಸೆರೆ ವಿಡಿದ ಪುಣ್ಯಾತ್ಮರಾರಿವನಂದ್ರಿ ತ್ರಿಜಗದಿ ದುರುಳಲಿ ಪರಿಮರುಗಿ ನಯನವ ತೆರೆದು ನೋಡಲು ಬೆಳಗಿನ ಜಾವವಾಗುತ್ತಾ ಇದೆ. ಕಣ್ಣನ್ನು ತೆರೆದು ನೋಡಿದೆ ಎಂದಾದರೆ ಅರಮನೆಯ ಒಳಗೆ ಹೊರಗೆ ಎಡ ಬಲ ಮೇಲೆ ಕೆಳಗೆ ಮುಂದೆ ಹಿಂದೆ ಎಲ್ಲವೂ ಕೃಷ್ಣಮಯವಾಗಿದೆ. ಸರ್ವಂ ಶ್ರೀಕೃಷ್ಣಮಯಂ. ಈಗ ತಿಳಿಯುತ್ತಾ ಇದೆ, ಈಗ ತಿಳಿಯುತ್ತಾ ಇದೆ. ಶ್ರೀಮನ್ನಾರಾಯಣನೇ ಕೃಷ್ಣನಾಗಿ ಬಂದಿರುತ್ತಾನೆ. ಶ್ರೀ ಹರಿಯ ಅವತಾರ ವಿಶೇಷಗಳು. ಶ್ರೀಹರಿಯ 8ನೇ ಅವತಾರವಾಗಿ ಶ್ರೀ ಕೃಷ್ಣನು ಬಂದಿರುತ್ತಾನೆ. ತಿಳಿಯುತ್ತಾ ಇದೆ, ತಿಳಿಯುತ್ತಾ ಇದೆ. ಏನ ಮಾಡಲಿ? ಶ್ರೀಹರಿಯ 8ನೇ ಅದ್ಭುತವಾದ ಶ್ರೀಕೃಷ್ಣನು ಹೇಳುತ್ತಾ ಇದ್ದಾನೆ, ಹಂಸ, ಇಷ್ಟರವರೆಗೆ ನೀನು ವಾಮಮಾರ್ಗದಲ್ಲಿ ನಡೆದಿದ್ದೀಯ. ಇನ್ನು ಮುಂದೆಯಾದರೂ ವಾಮಮಾರ್ಗವನ್ನು ಬಿಡು, ಸರಿ ದಾರಿಯಲ್ಲಿ ನಡೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಇಲ್ಲ, ಹಂಸ ಇನ್ನು ಮುಂದೆ ತನ್ನದಾದಂತಹ ಲಕ್ಷ್ಯದ ಕಡೆಗೆ ನಡೆಯುತ್ತಾನೆ. ಹಿಂದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನ ಎಂಬ ಕಾಲಚಕ್ರದಲ್ಲಿ ಮುಕ್ಕಾಲು ಭಾಗ ಸಂತರಿಸಿದ್ದಾಗಿದೆ. ಇನ್ನು ಪುನಃ ಅದೇ ದಾರಿ ಹಿಡಿದು ಹಿಂದೆ ಬಂದರೆ ಸಮಯ ವ್ಯರ್ಥ. ತಿಳಿಯುತ್ತಾ ಇದೆ, ತಿಳಿಯುತ್ತಾ ಇದೆ. ಆದ್ದರಿಂದ ಕಂಸನು ತನ್ನ ಲಕ್ಷ್ಯವನ್ನು ಬದಲಿಸುವುದಿಲ್ಲ. ದೇವರನ್ನು ಕಾಣುವುದಕ್ಕಾಗಿ 2 ಮಾರ್ಗಗಳು, ಒಂದು ಕಾಠಿಣ್ಯ ಮಾರ್ಗ, ಇನ್ನೊಂದು ಕಾರುಣ್ಯ ಮಾರ್ಗ. ನಾನು ಕಾಠಿಣ್ಯ ಮಾರ್ಗದಲ್ಲಿ ನಡೆದಿದ್ದೇನೆ, ಇನ್ನು ಮುಂದೆಯೂ ಕಾಠಿಣ್ಯ ಮಾರ್ಗದಿಂದಲೇ ನಡೆಯುತ್ತೇನೆ. ಆದ್ದರಿಂದ ಶ್ರೀ ಹರಿಯನ್ನು ಹೃದಯ ಕಮಲದಲ್ಲಿ ಸೆರೆ ಹಿಡಿಯುವ ಪುಣ್ಯಾತ್ಮನಾಗಿದ್ದೇನೆ, ಪುಣ್ಯಾತ್ಮನಾಗಿದ್ದೇನೆ. ಇನ್ನು ಇದಕ್ಕಿಂತ ದೊಡ್ಡದು ಏನು ಬೇಕು? ಮಾಡಿದ್ದೆಲ್ಲವೂ ತಪ್ಪಾಗಿದೆ, ಮಾಡಿದ್ದೆಲ್ಲವೂ ತಪ್ಪಾಗಿದೆ. ಕಂಸನು ಮನ ಪರಿವರ್ತನೆ ಆಗಿದೆ. ಬೆಳಗಾಗುತ್ತಾ ಬಂದಿದೆ. ನಿತ್ಯಾನ್ನಿಕಗಳನ್ನು ಮುಗಿಸಿ ರಾಜ ಚಾವಡಿಯನ್ನು ಸೇರಬೇಕಾಗಿದೆ. ಸೆರೆಯುತ್ತೇನೆ, ಒಳಗಡೆಯಿಂದ ಸೆರೆಯುತ್ತೇನೆ. ಉದಯ ಕಾಲದೊಳೆತ್ತು ಕಂಸ ನಿತ್ತಲು ಹರನಾದ ಭಗವಾಯ ಪೂಜಿಸಿ ಊಟ ಒದಗಿ ಮಾಡಿದನು. ಬಂದು ಪೀಠದಳು ಆನಂದದಿಂದ ಡರುತ್ತಾಳ ಚಂದಡಿ ಕರೆಸಿದನು ಮಂದಿ ಮಾರ್ಬಲವ. ಉದಯ ಕಾಲದೊಳೆತ್ತು ಕಂಸ ನಿತ್ತಲು ಉದಯ ಕಾಲದಲ್ಲಿ ಎದ್ದು ನಿತ್ಯಾನ್ನಿಕಗಳನ್ನು ಮುಗಿಸಿ ರಾಜ ಚಾವಡಿಯನ್ನು ಪ್ರವೇಶಿಸುವನಿದ್ದೇನೆ. ಕಂಸನು ಶ್ರೀ ಹರಿಗೆ ಪೂಜೆಯನ್ನು ಸಮರ್ಪಿಸಿ, ಕಂಸನ ಕೊನೆಯ ಪೂಜೆಯೂ ಆಗಿರಬಹುದು. ನಂತರ ಒದಗಿ ಊಟ ಮಾಡಿರುತ್ತೇನೆ. ಕಂಸನು ಯಾವತ್ತಿದ್ದರೂ ಒದಗಿ ಊಟ ಮಾಡಿದವನಲ್ಲ. ಆದ್ದರಿಂದ ಈ ದಿನ ನನ್ನ ಕೊನೆಯ ಊಟವಾಗಿರಬಹುದು. ಆದ್ದರಿಂದ ಊಟವನ್ನು ಒದಗಿ ಮಾಡಿರುತ್ತೇನೆ.
ರಾಜ ಚಾವಡಿಯನ್ನು ಪ್ರವೇಶಿಸಿದ್ದೇನೆ. ದುರುಳ ಸಂಹಾರಕ್ಕಾಗಿ ಚಾಣೂರ ಮುಷ್ಟಿಗರು ಬಾಕಿ ಇದ್ದಾರೆ. ಎಲ್ಲಿದ್ದಾರೆ ಚಾಣೂರ ಮುಷ್ಟಿಗರು? ಚಾಣೂರ ಮುಷ್ಟಿಗರೇ, ಮಧುರೆಯ ವರ್ತಮಾನವನ್ನು ನೀವು ಬಲ್ಲವರಿದ್ದೀರಾ. ಬಿಲ್ಲ ಹಬ್ಬದ ನೆವನದಿಂದ ಕೃಷ್ಣರಾಮರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಮಧುರೆಯನ್ನು ಪ್ರವೇಶಿಸುವವರಿದ್ದಾರೆ. ದ್ವಾರದಲ್ಲಿ ಇದ್ದುಕೊಳ್ಳಿ. ಬಂದಂತಹ ಕೃಷ್ಣ ರಾಮರನ್ನು ತಡೆದು ನಾಶವನ್ನು ಮಾಡಿಬಿಡಿ. ಹೋಗಿ ಬನ್ನಿ. ನಿನ್ನ ದೇಹವೋ ಏನೋ ಇದು, ಇಷ್ಟು ಚಿಕ್ಕ ತಲೆ, ಇಷ್ಟು ದೊಡ್ಡ ಹೊಟ್ಟೆ, ಇಲ್ಲಿ ಆಹಾರದಿದ್ರೆ ಹೀಗಿರ್ತದೆ. ಎಲ್ಲಿಗೆ ಮುಂದೆ ಕುತ್ಕೊಂಡು ತಿಂತಾ ಇದ್ರೆ ಹೀಗೆ ಹೌದು. ಮತ್ತೆ ಓಹೋ, ಸ್ವಲ್ಪ ಆಚೆ ಈಚೆ ಹೋಗ್ಬೇಕು. ಅದೆಲ್ಲ ನಮಗೆ ಗೊತ್ತುಂಟು. ಎಲ್ಲಿ ಮುಂದೆ ಬರುತ್ತಿದ್ದೀರಿ? ನಿಮ್ಮನ್ನು ಒಳಗೆ ಬಿಡುವುದಿಲ್ಲ. ನಾನು ಹಿಂದೆ ಹೋಗ್ಬೇಕಾ? ನೀವೆಲ್ಲ ಮುಂದೆ ತಾನೇ ಬಂದದ್ದು, ನಾನು ಮುಂದೆ ಹೋಗುವ. ನಿಮ್ಮನ್ನು ಒಳಗೆ ಬಿಡುವುದಿಲ್ಲ. ಮತ್ತೆ ನಿಮ್ಮ ಹಲ್ಲು ಮರಿದು ಹಲ್ಲ ಮುರಿಯುವುದೇಕೆ? ನಮಗೆ ಅದೇ ಕೆಲಸ. ಈಗ ನೀನು ಮುರಿಲಿಕ್ಕೆ ಹೊರಟದ್ದು, ನಾವು ಯಾರು ಎತ್ತ ಏನು ಅಂತ ನಿಮಗೆ ಗೊತ್ತುಂಟಾ? ಅದೆಲ್ಲ ನಮ್ಮದು ತಿಳಿಯಬೇಕಂತ ಅವಶ್ಯಕತೆ ಇಲ್ಲ. ಓಹೋ, ನಿಮ್ಗೆ ಯಾರೋ ಹೇಳಿ ಕಳಿಸಿರ್ಬೇಕು ಹೀಗೀಗ ಮಾಡು ಹೋಗು ಅಂತ. ಹಾಗೆ ಸೀದಾ ಬರುವುದೇ, ಏನು ಅಂತ ಇರುವುದಿಲ್ಲ. ನಾವು ಯಾರು ಅಂತ ಗೊತ್ತುಂಟಾ? ನಾವು ರಾಮಕೃಷ್ಣರು. ಓಹೋ, ನಾವು ನಿಮ್ಮ ರಾಜ ಇದ್ದಾರಲ್ಲ ಮಥುರಾ ಮಹೇಂದ್ರ, ಅವರ ಅಡಿಯಂದಿರು, ತಂಗಿಯ ಮಕ್ಕಳು. ಅಷ್ಟು ಮಾತ್ರವಲ್ಲ, ನಾವು ಸುಮ್ಮನೆ ಬರುವವರಲ್ಲ, ಆಮಂತ್ರಣ ಇದ್ದೇ ಬಂದದ್ದು. ಇಲ್ಲದಿದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಾಗ ಒಂದು ಆಮಂತ್ರಣ ಬರುವುದಂತೂ ಸತ್ಯ. ಆದರೆ ನಮ್ಮ ಊರಿದು, ನಮ್ಮ ನಾಡು, ಎಷ್ಟು ದೂರ ಇದ್ರೂ ಕೂಡ ಇಲ್ಲಿಯ ಕಾರ್ಯಕ್ರಮಕ್ಕೆ ನಾವು ಬರದೇ ಹೋಗ್ತೇವಾ? ಬಂದೇ ಬರ್ತೇವೆ. ಆದ್ದರಿಂದ ಕಂಸನ ಆಹ್ವಾನದ ಮೇರೆಗೆ ಬಂದವರು ಬಲರಾಮಕೃಷ್ಣರು ನಾವು. ಆದರೂ ನಿಮ್ಮನ್ನು ಬಿಡುವುದಿಲ್ಲ. ನಾವು ದ್ವಾರದ ಒಳಗೆ ಹೋಗ್ಬೇಕು. ಹೋಗ್ತೇವೆ.
ನಮ್ಮನ್ನು ಒಳಗೆ ಬಿಡಬಾರದು ಎನ್ನುವಂತಹ ಆಜ್ಞೆ. ಆದ್ದರಿಂದ ಬಂದ ದಾರಿಯಿಂದ ಹಿಂದೆ ಹೋದರೆ ಸರಿ, ಇಲ್ಲದಿದ್ದರೆ ಪುಡಿ ಪುಡಿ ಮಾಡಿ ಅನು. ನಾವು ಬಡಪಾಯಿಗಳಪ್ಪ, ನಾವು ಯಾರು ಅಂತ ಗೊತ್ತಾಗ್ಲಿಲ್ಲವೇ? ನಮ್ಮನ್ನು ಮುಂದೆ ಬಿಟ್ಟರೆ ಸರಿ, ಇಲ್ಲದಿದ್ದರೆ ಬಡಿದಡಿಸಿದೆವು ನಾವು. ಏನಿದ್ದರೂ ಕೈ ಕಾಲು ಮುಂದೆ ಬಾ ಮುಂದೆ ಬಾ. ಏನಿದು? ನಾವು ಬಡಪಾಯಿಗಳು ನಿಮ್ಮಂತಹ ದಾಷ್ಟ್ಯ ದೇಹವುಳ್ಳವರೊಂದಿಗೆ ಕಾಳಗಾಡುವುದಕ್ಕೆ ನಮಗಾಗ್ತದ? ನಾವು ಬಾಲಗೋಪಾಲರು. ಸಾಮರ್ಥ್ಯ ಇದ್ದರೆ ಬಲ್ಲೆ ಯುದ್ಧ ಮಾಡು. ಅಣ್ಣಯ್ಯ, ಈಗ ಇವರು ಯುದ್ಧಕ್ಕೆ ಕರೆಯುವುದೇ ಅಂತ ಆದ್ರೆ ನಾವು ಹೋಗಬೇಕು. ಆದ್ರೆ ಒಂದುಂಟು, ನಾವು ನವೀನವಾದಂತಹ ಪಾವನವಾದಂತಹ ಸುರೇಶ ಆ ನಟರಾಜನನ್ನೇ ಪ್ರಾರ್ಥಿಸಿ ನಮ್ಮ ಈ ಹೊಸ ಪ್ರಯೋಗ ಉಂಟಲ್ಲ ಅದನ್ನೊಂದು ತೋರಿಸಿಕೊಳ್ಳುವ. ಹೋಗುವ. ಅದೆಲ್ಲ ಆ ಪಾಪ ಅವನ ಮೇಲೆ ತೋರಿಸ್ತಾ ಇದೆಯಲ್ಲ. ಈಗ ಬಂದಂತಹ ಚಾಣೂರ ಮುಷ್ಟಿಕರನ್ನು ಬಡೆದು ಕೊಂದಿದ್ದೇವೆ. ಅಷ್ಟು ಮಾತ್ರವಲ್ಲ, ಆ ಬಳಿಕ ಮುಂದುವರಿಯದಂತಹ ನಾವು ಕುಬ್ಜೆಯ ಗಂಟನ್ನು ಸರಿ ಮಾಡಿ ದೇವರಿಸಿದ ಕ್ಷಣ ಅದು ಮಾಯವಾಗಿ ಹೋಯಿತು. ಅಷ್ಟು ಮಾತ್ರವಲ್ಲ, ನೋಡಿದ್ಯಾ ಆ ಬಿಲ್ಲನ್ನು, ಶಿವಧನಸ್ಸು ಅದನ್ನು ಮುರಿದಿದ್ದೇವೆ. ಆ ಬಳಿಕ ಕುವಲಯ ಪೀಠ ಅವನ ಆಸ್ಥಾನವನ್ನು ಪ್ರವೇಶಿಸಿದ್ದೇ ತಡ, ಎಡೆ ಸೊಂಡಿಲನ್ನು ಎತ್ತಿ ನಿಂತಿತು. ಅದರ ತಲೆಗೆ ನಿನ್ನ ಆ ಆಯುಧದಿಂದ ಬಡಿದು ಬಿಟ್ಟೆ ತಮ್ಮ. ತೋಡು ಮಾವ ಮೇಲೆ ಮಾಳಿಗೆಯಲ್ಲಿ ನಿಂತು ನೋಡ್ತಾ ಇದ್ದಾನೆ. ಬಾಬಾ ಹೋಗು ಹೋಗು ಹೋಗು. ಮತ್ತಾನಿಗೆ ಆದಂತಹ ಕುವಲಯ ಪೀಠವನ್ನು ಕಳೆಯಿದ್ದಾರಂತೆ. ಕೊಲ್ಲಿ ಕೊಲ್ಲಿ ಕೊಲ್ಲಿ, ವಸುದೇವ ದೇವಕಿಯನ್ನು ಕೊಲ್ಲಿ, ಯಾದವರನ್ನು ಕೊಲ್ಲಿ, ಸೆರೆಮನೆಯಲ್ಲಿ ಇಟ್ಟಂತಹ ನನ್ನಪ್ಪನಾದಂತಹ ಉಗ್ರ ಸೇನರನ್ನು ಕೊಲ್ಲಿ, ಕಂಡವರನ್ನು ಕಂಡಲ್ಲಿ ಕೊಲ್ಲಿ ಕೊಲ್ಲಿ ಕೊಲ್ಲಿ.
ನಡುವೆ ಅಂತರವಿರಲಿ. ನಾವು ನಿಮ್ಮ ಅಳಿಯಂದಿರಲ್ವಾ? ನಾವು ನಿಮ್ಮ ತೊಡೆಯಲ್ಲೇ ಕೂತ್ಕೊಳ್ಳುದು. ಗೋಮಯ ಗೋಮೂತ್ರ ದೂರ. ಗೋಮಯ ಗೋಮೂತ್ರ ವಾಸನೆ ಅದು ಶುದ್ಧ ಮಾವ. ಏನು ಶುದ್ಧ? ಸ್ವಲ್ಪ ತಲೆಗೆ ಹಾಕಿಕೊಂಡು. ಬೇಕಿದ್ರೆ ನೀವು ಹಾಕಿಕೊಳ್ಳಿ, ನನಗೆ ನೀವು ಬುದ್ಧಿವಾದವನ್ನು ಹೇಳಲು ಬರುವುದು ಬೇಡ. ಮತ್ತೊಂದ ಮಾವ, ನೀವು ನಮ್ಮನ್ನು ದೂರ ದೂರ. ಎಲ್ಲವೋ ಕೃಷ್ಣ. ಕೃಷ್ಣ ಎಲ್ಲವೋ ಇಲ್ಲ. ನಾನು ಸಂಬೋಧಿಸುವುದು, ನನಗೆ ಎದುರುತ್ತರವನ್ನು ಮಾತಾಡಬೇಡ. ನೀವು ರಾಜ ಏನು ಬೇಕಾದ್ರೆ ಹೇಳಿ. ಎಲ್ಲವ ಕೃಷ್ಣರಾಮರೇ, ರಾಜ ಚಾವಡಿ ಇದು, ಸಿಂಹಾಸನ ಇದು. ಇದನ್ನು ನೀವು ಹುಲ್ಲುಗಾವಲು ಎಂದು ತಿಳಿದಿದ್ದೀರಾ? ಓ, ಇಲ್ಲೇ ಅದು ಉಂಟಾ? ಇದು ಹುಲ್ಲುಗಾವಲಿನಲ್ಲಿ ಇರುವಂತಹ ಬಂಡೆ ಕಲ್ಲು ಎಂದು ತಿಳಿದಿದ್ದೀರಾ? ಹೊಳಿತಾ ಇತ್ತು ಕಲ್ಲುಗಳೆಲ್ಲ. ಒಂದೇ ಸಮನೆ ನೋಡುತ್ತಾ ಇದ್ದೇನೆ. ಬಂದು ಬಂದು ನನ್ನ ತೊಡಗನ್ನು ಏರಲು ಪ್ರಯತ್ನಿಸುತ್ತಿದ್ದೀರಿ ಅಲ್ಲ? ಏನು ಸಲುಹೆ? ಸಲುಗೆಯ ಹೋರು ಮಾವ, ಸಲುಗೆಯ ಹೂದು ಮಾವ ನಿನ್ನೋಳ್ ನನಗೆ ದಿಟವರು, ನನಗೆ ದಿಟವರು. ಒಲಿದು ಎಲ್ಲ ಬರಿಸಿದೇಕೆ ತಿಳುಹಿದ ನಗದು, ಒಲಿದು ಎಲ್ಲ ಬರಿಸಿದೇಕೆ, ಒಲಿದು ಎಲ್ಲ ಬರಿಸಿದೇಕೆ, ಬರಿಸಿದೇಕೆ ಬರಿಸಿದೇಕೆ ತಿಳುಹಿದ ನಗದು, ತಿಳುಹಿದ ನಗದು. ಅಳಿಯ ಮಾವ ಸಂಬಂಧ ಒಳಗೆ, ರಾಜ ಚಾವಡಿಯಲ್ಲಿ ಅಲ್ಲ. ಒಳಗೆ ಬೇರೆ ಹೊರಗೆ ಬೇರೆ. ರಾಜ ಚಾವಡಿಯಲ್ಲಿ ಪ್ರಭು ಪ್ರಜೆ. ಏನು ಮಗಳು ಮಾವ, ನೀವು ಯಾಕೆ ಸಿಟ್ಟು ಮಾಡುದು? ನಾನು ಅಳಿಯಂದಿರಲ್ವಾ? ನಾನು ಕೃಷ್ಣ, ಅವ ರಾಮ. ಗೊತ್ತುಂಟು ಕೃಷ್ಣರಾಮರೇ. ನಾವು ಕೃಷ್ಣ ಅಂತ ಹೇಳಿದ್ರಿ, ಅಷ್ಟು ಪ್ರೀತಿ. ಅದು ಸಂಬೋಧಿಸುವುದು, ಪ್ರೀತಿ ಅಲ್ಲ. ಈಗ ನಾವು ಸುಮ್ಮನೆ ಬಂದದ? ನೀವು ಹೇಳಿದಲ್ಲ ಮಾವ, ನಮ್ಮನ್ನು ಕರೆಸಿದವರು ನೀವೇ ಅಲ್ವಾ? ಏನಕ್ಕೆ? ಬಿಲ್ಲ ಹಬ್ಬ ಉಂಟಂತೆ. ಬಿಲ್ಲ ಹಬ್ಬ? ಬಿಲ್ಲ ಹಬ್ಬ ಕರೆಸಿದ್ದು ನಿಜ. ಆದರೆ ಯಾವುದೇ ರೀತಿಯಾದ ಬಿಲ್ಲ ಹಬ್ಬ ಇಲ್ಲ. ಬಿಲ್ಲ ಹಬ್ಬ ಬರೀ ನೆಪ ಮಾತ್ರ.
ನಿಮ್ಮನ್ನು ಪ್ರಶ್ನಿಸುವುದಕ್ಕಾಗಿ ಕರೆಸಿದ್ದೇನೆ. ಬಗುಳ ಬೇಡ ಬಲ್ಲೆಯಲ್ಲಿರೋ ಬಗುಳ ಬೇಡ ಸುಮ್ಮನೆ ಕೂರಲ್ಲಿ ದೂರ ನಿಲ್ಲಿಕ್ಕೆ ಹೇಳಿತ್ತು. ನೀವು ನನಗೆ ಉಪಚಾರ ಮಾಡಲೇ ಇಲ್ಲ ಮಾವ. ಏನು ಉಪಚಾರ? ಸಂಬಂಧದಲ್ಲಿ ಕರೆದಿದ್ದಲ್ಲ, ನಿನ್ನನ್ನು ಪ್ರಶ್ನಿಸಲು ಕರೆದಿದ್ದೇನೆ. ಕೆಲವು ಕೃಷ್ಣ, ನೀನು ಮಾಡಿದಂತಹ ಕಾರ್ಯಗಳು ಒಂದಲ್ಲ ಎರಡಲ್ಲ ಅನೇಕ ತಪ್ಪುಗಳನ್ನು ನೀನು ಮಾಡಿದ್ದೀಯ. ಅದೆಲ್ಲ ನಿಮಗೆ ತಪ್ಪುಗಳ ಮರು ಪ್ರಶ್ನಿಸಬೇಡ ಮಾವ. ಅಲ್ಲ, ನಿಮ್ಮದು ಪ್ರಶ್ನೆ ಉತ್ತರ ನಂದು ಸಹ ಕೆಲವು ಪ್ರಶ್ನೆ. ಮುಚ್ಚವಾಯಿ ಎಲ್ಲವೋ ಕೃಷ್ಣ, ಒಂದೊಂದಾಗಿ ಪ್ರಶ್ನೆಯನ್ನು ಕೇಳುತ್ತೇನೆ, ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ನೀಡು. ಎಲ್ಲವೋ ಕೃಷ್ಣ, ಚಿಕ್ಕ ಶಿಶುಗಳು ನೀವಿಬ್ಬರು. ಪಾಪ ಸ್ವಲ್ಪ ದೊಡ್ಡವರಾಗಿದೆ, ಇಲ್ಲದ್ರೆ ಹಿಂದಿನವರಿಗೆ ಬರ್ಲಿಕ್ಕುಂಟಾ? ಹಿಂದಿನ ವಿಷಯ. ಚಿಕ್ಕ ಮಗುಗಳಾಗಿದ್ದೀರಿ, ಏನೋ ಪಾಪ ಮೊಲೆ ಹಾಲಿನಿಂದ ವಂಚಿತರಾಗುತ್ತೀರಿ ಎಂಬುದಂತಹ ಕಾರಣದಿಂದ ಪೂತನಿಯನ್ನು ಕಳಿಸಿದೆ ಕ್ಷೀರಭಾಗ್ಯ ಯೋಜನೆಗಾಗಿ. ಏನು ಮಾಡಿದಿರಿ ಪೂತನಿಯನ್ನು? ತಿಳಿಸು. ಜಗದ ಜನರ ಅರ್ಪರುಗಳಿಗೆ ತನ್ನ ಅಗಳು ಮೊಲೆಯಲು ಬರುಗಳಿಗೆ ನನ್ನ ಅಗಡು ಮೊಲೆಯನು ಅಗಡು ಮೊಲೆಯನು ಬಿಗಡ ವಿಡವಾನಿತ್ತರಿಂದ ಮಗುಚಿ ಕೊಂದೆನೋ ಬಿಗಡ ವಿಡವಾನಿತ್ತರಿಂದ ಮಗುಚಿ ಕೊಂದೆನೋ ಮಾವ ಆ
ಮಾವ. ಯಾರು ರಕ್ಕಸಿ? ಪೂತನಿ. ಪೂತನಿ ಅಷ್ಟು ಸುರದ್ರೂಪಿಯಾಗಿದ್ದಾಳೆ ರಕ್ಕಸಿ. ಹೌದು, ಅವಳದೊಂದು ಹಾಲ ಮಾವ. ಮತ್ತೆ ಒಂದು ಹಾಲಲ್ಲ, ಅದು ವಿಷ. ನೀವು ಗೊತ್ತುಂಟ ವಿಚಾರ. ಸುಂದರ ತರುಣಿ ಹಾಗೆ ಬಂದು ಎಲ್ಲರ ಬಾಯಿಗೆ ಮೊಳೆಯನ್ನು ತುರುಕಿದ್ರು. ಎಲ್ಲ ಶಿಶುಗಳು ಸತ್ತೇ ಹೋದ್ರು. ಎಲ್ಲ ಶಿಶುಗಳು ಸತ್ತಿದ್ದಾರ? ಹೌದು. ನೀನು ಸಾಯಿಲ್ಲ, ಯಾಕೆ? ನೀವು ಸಾಯ್ಬೇಕಲ್ಲ. ಹಾಗೆ ಅವರು ತುರುಕುತ್ತಾ ಹೋದ ಹಾಗೆ ನನ್ನ ಅಮ್ಮ ಏನು ಮಾಡಿದ್ರು, ನನ್ನನ್ನು ಕೂಡ ಕೊಟ್ಟರು. ನಾನು ಕುಡ್ತೆ, ಹಾಲು ಕುಡ್ತೆ, ವಿಷಕಾರಿದೆ. ಹಾಲು ಕುಡ್ತೆ, ವಿಷಕಾರಿದೆ. ಸತೇ ಒಂದು ಮಾವ. ಏನು ಮಾಡಿದ್ರಿ ಹೇಳಿ? ಶಕಟ ಹೊಸ ಬಂಡಿ. ನಿಮ್ಮ ಗಾಡಿ ಚಂದ ಉಂಟಾಯ್ತಾ? ನಿಮ್ಮ ಗಾಡಿ ನೋಡಿದಾಗ ಮುಟ್ಟಬೇಕು ಅಂತ ಆಯ್ತು. ಹೋಗಿ ಕಾಲಿಟ್ಟದ್ದೇ ತಡ. ಪುಡಿ 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 ಪುಡಿ. ಮತ್ತೆ ಯಾರು? ದೇನುಕ. ದೇನುಕ ಚಂದದ ದನ. ನಮಗೆ ದನ ಅಂತ ಹೇಳಿದ್ರೆ ತುಂಬಾ ಇಷ್ಟ ಅಲ್ವಾ? ಹಾಗೆ ಹೋಗಿ ಕೊಂಬು ಮುಟ್ಟಿದೆ, ಸತೇವದ. ಮತ್ತೆ ಕೇಸಿ ಅವ ಎಲ್ಲಿ ಬಂದು ಹೋದ ಅಂತಲೇ ಗೊತ್ತಾಗ್ಲಿಲ್ಲ. ಪ್ರಳಂಬಾಸುರನನ್ನು ನನ್ನ ಅಣ್ಣ ಕೊಂಡದ್ದು. ಹಾಗೆ ಕೊಂಡವನ್ನೆಲ್ಲ ಕೊಂದು ಬಿಟ್ಟವ. ಎಲ್ಲ ಕೃಷ್ಣ ಕೇಳಿದಂತಹ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಇಲ್ಲ. ಹೆಚ್ಚು ಮಾತಾಡಿದೆ ಅಂದ್ರೆ
ಕೂಡ ಸಂಬಂಧ ಯಾವುದೂ ಕೂಡ ಬೆಲೆಗೆ ಬರುವುದಿಲ್ಲ. ಯಾಕೆ ಹೇಳು, ನಾವು ಮಾಡುವಂತಹ ಕರ್ಮ, ನಾವು ಮಾಡುವಂತಹ ಕ್ರಿಯೆ ಯಾವತ್ತೂ ಉತ್ತುಂಗದಲ್ಲಿಯೇ ಇರುತ್ತದೆ. ಒಳ್ಳೆಯದನ್ನು ಮಾಡಿದರೆ ಎಲ್ಲರೂ ಕೂಡ ಅದಕ್ಕೆ ಮನ್ನಣೆಯನ್ನು ನೀಡುತ್ತಾರೆ. ಯಾರು ಕೆಟ್ಟದನ್ನು ಮಾಡುತ್ತಾ ಅದೇ ದಾರಿಯಲ್ಲಿ ನಡೆಯುತ್ತಾರೋ ಅಂಥವರಿಗೆ ಈ ಕಂಸನ ಅವಸ್ಥೆಯೇ ಬರುತ್ತದೆ. ಆದ್ದರಿಂದ ಈ ಸಂದೇಶವನ್ನು ಜಗತ್ತಿಗೆ ಸಾರುತ್ತಾ ಕಂಸನ ಪ್ರಕರಣ ನಡೆದು ಹೋಯಿತು. ಅಷ್ಟು ಮಾತ್ರವಲ್ಲ, ನಮ್ಮ ತಂದೆ ತಾಯಿ ಆ ಪ್ರಭುಗಳನ್ನು ಎಲ್ಲರನ್ನು ಕೂಡ ಸೆರೆಯಿಂದ ಬಿಡಿಸಿದ್ದೇವೆ, ನಮ್ಮ ಯಾದವ ಕುಲಕ್ಕೆ ಸನ್ಮಂಗಲವನ್ನು ಮಾಡಿದ್ದೇವೆ ಅಂತ ಹೇಳುತ್ತಾ ಈ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ.